ಸತ್ಯಾನ್ಯ ಪ್ರವದಿತವ್ಯಂ ಧರ್ಮಾನ್ಯ ಪ್ರವದಿತವ್ಯಂ. ಸತ್ಯವನ್ನೇ ಧರಿಸು, ಅದರಿಂದ ಕದರಕೂಡದು. ಧರ್ಮವನ್ನೇ ಧರಿಸು. ಧರ್ಮ ಅಂದ್ರೆ ಮತ್ತೆ ಪೂಜೆ ಮಾಡೋಲ್ಲ, ಆರಾಧನಾ ಧರ್ಮ ಬೇರೆ. ಧರ್ಮ ಅಂದ್ರೆ ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇ ಚ ವೃತ್ತಂ ಚ ಸ್ವಾಧ್ಯಾಯ ಪ್ರವಚನೇ ಚ. ಸತ್ಯವನ್ನ ತಿಳಿದುಕೊಂಡು ಇನ್ನೊಬ್ಬರಿಗೆ ಬೋಧಿಸುವುದು. ಸರಿಯಾದ ಮಾರ್ಗ ವೃತ್ತ, ಸರಿಯಾದ ಮಾರ್ಗ ನಡಿಗೆ, ಜೀವನ ಅದರಲ್ಲಿ ನಡೆಯುವುದು, ಅದನ್ನ ಧರಿಸಬೇಕು. ಸತ್ಯವನ್ನ, ಅಹಿಂಸೆಯನ್ನ, ಧರ್ಮದ ಮಾರ್ಗವನ್ನ, ಈ ಒಳ್ಳೆಯ ಗುಣಗಳನ್ನು ಧರಿಸುವುದೇ ಧಾರಯತಿ ಇತಿ ಧರ್ಮ. ಅದರ ಒಂದು ಧರ್ಮಕ್ಕೆ ಇನ್ನೊಂದು ವಿಶ್ಲೇಷಣೆ. ಹಾಗಾಗಿ ಧರ್ಮವನ್ನು ನೀವು ಹೇಳಿದ ಕೂಡಲೇ ಎಗರಾಡಲಿಕ್ಕೆ ಹೋಗುವುದಲ್ಲ. ಆ ಧರ್ಮಕ್ಕೆ ಇರುವ ಬೇರೆ ಬೇರೆ ದಿಕ್ಕಿನ ಆಲೋಚನೆಗಳಲ್ಲಿರುವ ಉತ್ತರಗಳನ್ನು ಅರ್ಥ ಮಾಡಿಕೊಳ್ಳುವುದು. ಈ ಧರ್ಮ, ಮತಾರಾಧನೆಯ ಧರ್ಮ ಯಾಕೆ ಹೋಗ್ತಿದ್ದು? ಹಿಂದೂ ಧರ್ಮ ಮೊದಲು, ಮುಸ್ಲಿಮು, ಕ್ರಿಶ್ಚಿಯನ್ರು, ನಂತರ ಸಿಖ್, ಬೇರೆ ಧರ್ಮಗಳು ಬಂತು. ಈ ಸೃಷ್ಟಿ ಒಂದು ಆಯ್ತು. ಇದು ಹೇಗೆ ಆಯಿತು ಅದನ್ನ ನಾಸದೀಯ ವೇದದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ನಾಸರಾಸಿನ್ನೋ ಸತಾಸಿತ್ ತದಾನಿ ನಾಸಿತ್ ರಚಿನ. ನಾನು ತುಂಬ ಮುಖ್ಯ ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ಅಂದ್ರೆ ಅದು ಏನ್ ಹೇಳ್ತದೆ ಅಂದ್ರೆ ಕನ್ನಡದಲ್ಲಿ ನಿಮಗೆ ಅಸತ್ತು ಇರಲಿಲ್ಲ, ಸತ್ತು ಇರಲಿಲ್ಲ. ಅಂದ್ರೆ ಅಲ್ಲೇನೋ ಇತ್ತು ಅಂತ ಹೇಳ್ತೇವೆ, ಅದು ಇರಲಿಲ್ಲ. ಅಲ್ಲೇನೋ ಇತ್ತು, ಅಲ್ಲಿ ಇರಲಿಲ್ಲ. ಅದು ಕತ್ತಲಿನಿಂದ ಆವರಿಸಿತ್ತು. ಈಗ ನೀವು ಕಣ್ಣು ಮುಚ್ಚಿ ನೆನಪು ಮಾಡಿ ಒಂದು ಧ್ಯಾನಕ್ಕೆ ಹೋಗಿ ಮನಸ್ಸನ್ನು ಕೇಂದ್ರೀಕರಿಸಿ, ಈ ಬ್ರಹ್ಮಾಂಡ ಸೃಷ್ಟಿಯಾಗುವಾಗ ಒಂದು ದೊಡ್ಡ ಕತ್ತಲು, ಅಲ್ಲಿ ನೀರಿತ್ತು, ಅಲ್ಲಿ ಒಂದು ಏನೋ ಇತ್ತು. ಅದು ಗಾಳಿ ಇಲ್ಲದಿದ್ದರೂ ತನ್ನ ಸುತ್ತಕ್ಕೆ ಉಸಿರಾಡ್ತಾ ಇತ್ತು ಅಂತ ಹೇಳ್ತದೆ. ಅದಕ್ಕೆ ಬಯಕೆಗಳು ಸೃಷ್ಟಿಯಾಗಿದೆ. ಆಸೆಗಳು ಹುಟ್ಟಿಕೊಂಡಾಗ ಸೃಷ್ಟಿಗೆ ದಾರಿ ಕೊಟ್ಟಿತು. ಇದು ನಾಸದೀಯ, ಏನೂ ಇಲ್ಲ. ಅದು ಹಾಗೆ ಹೇಳ್ತಾರೆ. ಅದನ್ನೇ ನಮ್ಮ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ ಅಲ್ವಾ? ಬಿಗ್ ಬ್ಯಾಂಗ್ ನಮ್ಮ ವಿಜ್ಞಾನ, ಅಲ್ಲಿ ಇಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ ಬೇರೆ ಬೇರೆ ಒಂದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಮತ್ತು ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಒಂದು ಏನೋ ಒಂದು ಇತ್ತು. ಅದು ದೊಡ್ಡದಾಗಿ ಮತ್ತೆ ಅದು ಸ್ಫೋಟವಾಗಿ ಇಡೀ ಭೂಮಂಡಲ ಸೃಷ್ಟಿಯಾಯಿತು. ವಿಜ್ಞಾನ ಹೇಳ್ತದೆ ಬಿಗ್ ಬ್ಯಾಂಗ್ ಥಿಯರಿ. ನಾಸದೀಯ ಉಪನಿಷತ್ ಏನು ಹೇಳ್ತು ಅಂತ ನಿಮಗೆ ಗೊತ್ತಾಯ್ತು. ಏನೋ ಒಂದು ಇತ್ತು. ಈ ಕುತೂಹಲ ಉಂಟಲ್ಲ, ಮನುಷ್ಯನ ಬುದ್ಧಿ ಬೆಳೆದ ಹಾಗೆ, ಮನುಷ್ಯನ ಬುದ್ಧಿ ಬೆಳೆದ ಹಾಗೆ ಅವನಿಗೆ ಪ್ರಶ್ನೆಗಳು ಬರಲಿಕ್ಕೆ ಶುರುವಾಯಿತು. ಏನು? ಯಾವ ಪ್ರಶ್ನೆಗಳು? ಈ ಸೂರ್ಯ ಯಾರು, ಹೇಗೆ ಬಂತು? ಈ ಚಂದ್ರ ಹೇಗೆ ಬಂದ? ಈ ನೀರು, ಭೂಮಿ, ಆಕಾಶ ನಮಗೆಲ್ಲ ಬೇಕಾದಾಗಿ ಉಂಟು ಮಾರೆ. ಇದು ಎಲ್ಲಿಂದ ಬಂತು? ಹೇಗೆ ಸೃಷ್ಟಿಯಾಯಿತು? ಹೇಳುವ ಕುತೂಹಲ ಮತ್ತು ನಡೆಯುವ ಕೆಲವೊಂದು ಏನೆಂದರೆ ಪ್ರಾಕೃತಿಕ ಸಂಗತಿಗಳಿಂದ ಭಯ. ಇಲ್ಲ, ಇದು ನಾನು ಸೃಷ್ಟಿ ಮಾಡಿದ್ದಲ್ಲ, ಹಾಗಿದ್ರೆ ಬೇರೆ ಏನೋ ಇರಬೇಕಲ್ಲ. ಅದು ಏನು ಅಂತ ಹುಡುಕಲಿಕ್ಕೆ ಹೊರಟದ್ದೇ ನಾವು ಹಿಂದೂಗಳು ಹೇಳುವುದು. ವೇದದಲ್ಲಿ ದಷ್ಟಾರರು ಋಷಿಗಳು ತಪಸ್ಸಿಗೆ ಕೂತು ಸತ್ಯವನ್ನ ಕಂಡುಕೊಂಡದ್ದು ಅಂತ. ಅದೇ ವೇದದಲ್ಲಿ ಇದನ್ನೆಲ್ಲ ಬರೀತಾ ಹೋಗ್ತಾರೆ. ಅದೇ ಮುಸ್ಲಿಮರಲ್ಲಿ ಪ್ರವಾದಿಗಳು, ಕ್ರಿಶ್ಚಿಯನ್ಗಳಲ್ಲಿ ಕೂಡ ಅದೇ ಪ್ರವಾದಿಗಳ ಪರಂಪರೆ. ಬೇರೆ ಬೇರೆ ಘಟ್ಟದಲ್ಲಿ ಬೇರೆ ಬೇರೆಯವರು ಅದನ್ನ, ಅಂದರೆ ಸೃಷ್ಟಿ ನಮ್ಮದ ಹೌದಾ, ಅದು ವೈಜ್ಞಾನಿಕವಾಗಿರ್ಬೋದು. ಆ ನೀರಿನಲ್ಲಿ ಅದೇನು ಸೈನ್ಸಿನವರು ಹೇಳ್ತಾರೋ ಅದೆಲ್ಲ ಇರ್ಬೋದು. ಒಂದು ಕಲ್ಲಿನಲ್ಲಿ ಇಂತಿಂತ ಅಂಶಗಳು ಉಂಟು, ಒಂದು ಗುಡ್ಡೆ ರಚನೆ ಆದದ್ದು ಹೀಗೆ, ಭೂಮಿಯ ರಚನೆ ಆದದ್ದು ಹೀಗೆ, ಪದರಗಳು, ಅದರ ಒಳಗಿರುವ ಖನಿಜಗಳು ಸೈನ್ಸ್ ಹೇಳ್ತದೆ. ಅದೆಲ್ಲವೂ ಇದೆ, ಅದು ಪ್ರಶ್ನೆ ಇಲ್ಲ. ಆದರೆ ಅದು ಆದದ್ದು ಹೇಗೆ ಅಂತ ಅಲ್ಲಿಂದ ನಂಬಿಕೆ ಪ್ರಾರಂಭ ಆಯಿತು. ನಾನು ಮಾಡಿದ್ದಲ್ಲ, ಜೊತೆಗೆ ನನ್ನಿಂದ ಮಾಡ್ಲಿಕ್ಕೆ ಆಗ್ತದ? ನಾವು ಎಲ್ಲವೂ ಗೊತ್ತು ನಮಗೆ. ಕಲ್ಲಿನಲ್ಲಿ ಎಂತ ಉಂಟು, ನೀರಿನಲ್ಲಿ ಎಂತ ಉಂಟು, ಇಲ್ಲಿ ಮಾತನಾಡಿದ್ರೆ ಅಲ್ಲಿಗೆ ಹೋಗಿ ಕೇಳ್ತದೆ, ಎಲ್ಲ ಸರಿ ಗೊತ್ತುಂಟು.
ಅದೇ ರೀತಿ ಒಂದು 9 ಗ್ರಹಗಳನ್ನು ತಂದು ನಿಲ್ಲಿಸಲು ಭೂಮಂಡಲವನ್ನು ಮಾಡಲಿಕ್ಕೆ ಮನುಷ್ಯನ ಹತ್ರ ಸಾಧ್ಯ ಉಂಟಾ? ಇಲ್ಲ. ಹಾಗಿದ್ದ ಮೇಲೆ ಸೈನ್ಸ್ ಅದರಲ್ಲಿರುವ ಗುಣಗಳನ್ನು ಹೇಳಿದ್ರು. ಜನರ ನಂಬಿಕೆ ಏನು? ಇದು ನಾವು ಮಾಡಿದ್ದಲ್ಲ, ಇದು ಯಾರೋ ಬೇರೆ ಮಾಡಿದ್ದೇವೆ. ಆ ನಂಬಿಕೆಗೆ ದೇವರು ಹೇಳುವ ಗಾಡ್, ಹಿಂದೂ ಧರ್ಮ ದೇವರು ಹೇಳುವ ಶಬ್ದವನ್ನು ವೇದಗಳು ಉಪಯೋಗಿಸ್ತಿಲ್ಲ, ನೆನಪಿಟ್ಕೊಳ್ಳಿ. ಅಲ್ಲಿ ವೇದದಲ್ಲಿ ಮೊದಲು ಪ್ರಾರಂಭದಲ್ಲಿ ಅಗ್ನಿಮಿಳೆ ಪುರೋಹಿತ ಅಂತಲೇ ವೇದದ ಮೊದಲ ಮಂತ್ರ. ಎಲ್ಲದಕ್ಕೂ ಅಗ್ನಿಯ ಮೂಲಕ ನಾವು ದೇವರಿಗೆ ಸಮರ್ಪಣೆ ಮಾಡುವುದು. ಬರೀ ಪ್ರಕೃತಿ ಆರಾಧನೆ ಮಾಡಿ ಅಲ್ಲಿ ಇರುವುದು ವೇದದಲ್ಲಿ ಸೂರ್ಯ, ಚಂದ್ರ, ವರುಣ ಅಂದರೆ ಮಳೆ, ಅಗ್ನಿ, ಗಾಳಿ, ವಾಯು, ನೀರು, ಪರ್ವತ ಅಂದರೆ ಪ್ರಕೃತಿಯನ್ನು ಪೂಜೆ ಮಾಡಿದ್ದು. ಅದರಲ್ಲಿರುವ ಮಂತ್ರಗಳು ಪ್ರಾರಂಭದಲ್ಲಿ ಎಲ್ಲ ಒದುವೇ ಇರುವುದು. ಅದಕ್ಕೆ ಯಾರಿಗೂ ಒಬ್ಬ ಋಷಿಗೆ ಅನ್ನಿಸಿತ್ತು, ಇದೆಲ್ಲವೂ ನನಗೆ ಎಲ್ಲಿಂದಲೂ ಬರ್ತಾ ಇದೆ, ನಾನು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ನಂದಲ್ವಲ್ಲ ಅದು, ನಾನೊಂದು ಧನ್ಯವಾದ ಹೇಳ್ಬೇಕಲ್ಲ. ಈ ಹಗಲು ಮತ್ತು ರಾತ್ರಿಗಳು ಎರಡೂ ಇದ್ದದ್ದು, ಎರಡಕ್ಕೂ ಗೊತ್ತಿರಲಿಲ್ಲ, ಎರಡೂ ಮಿಕ್ಸ್ ಆಗಿತ್ತು, ಎಲ್ಲವೂ ಪ್ರಶ್ನೆಗಳೇ ಹುಟ್ಟಿದ್ದಾರೆ. ಅದು ಬೆಳಕಾಯಿತು ಅಂತೇಳಿ ಕುರಾನ್ನಲ್ಲಿ ಹೇಳ್ತು. ಕುರಾನ್ನಲ್ಲಿ ಒಂದು ವಾಕ್ಯ, ಅದು ಬೆಳಕಾಯಿತು ಅಂತಾರೆ. ಬೈಬಲ್ನಲ್ಲಿ ಅದನ್ನು ದೇವರು ಬೆಳಕುಗೊಳಿಸಿದ ಅಂತ ಹೇಳ್ತಾರೆ. ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾರೆ. ಎಲ್ಲವೂ ಸರಿಯಪ್ಪ, ನಾನೆಂತ ಮಾಡಿದ್ದೇನೆ, ಅದಕ್ಕೆ ಧನ್ಯವಾದ ಹೇಳುತ್ತೇನೆ. ನೀರಿನಲ್ಲಿ ಕೊಟ್ಟರೆ ಅದು ತೇಲಿಕೊಂಡು ಹೋಗಿ ನಿಲ್ತಾರೆ, ಗಾಳಿಯಲ್ಲಿ ಕೊಟ್ಟರೆ ಸ್ವಲ್ಪ ದೂರ ಹಾರಿ ಹೋಗಿ ನಿಲ್ತಾರೆ. ಮತ್ತೆಂತ ಮಾಡುವ, ತಿಂಡಿಗೆ ಕೊಟ್ಟು ನೋಡಿದ್ರು ಅದು ಭಸ್ಮ. ಅದಕ್ಕೆ ಹಣ್ಣು, ಹೂವು, ಏನೇನೋ ಅವರವರ ಕ್ರಮದಲ್ಲಿ ಶುರು ಮಾಡಿ. ಸಮಸ್ಯೆ ಏನಾಗಿತ್ತು ಅಂತಂದ್ರೆ, ಈ ಧಾರ್ಮಿಕದ ಆಚರಣೆಗಳಿಗೆ ಒಂದು ಅರ್ಥ ಇದೆ. ಆ ನಂತರ ಯಾವುದೇ ಧರ್ಮ ಆಗಲಿ, ಯಾವುದೇ ವಿಚಾರ ಆಗಲಿ, ಅದು ಮೂಲದಲ್ಲಿ ಇದ್ದದ್ದು 1000 ವರ್ಷಗಳ ನಂತರ ಹರಿದು ಬಂದಾಗ ಯಥಾಸ್ಥಿತಿಯಲ್ಲಿ ಇರುವುದಿಲ್ಲ. ಈಗ ಭಾಗಮಂಡಲದಲ್ಲಿ ಕಾವೇರಿ ನದಿ ಉದ್ಭವ ಆಗ್ತದೆ. ತುಂಬಾ ಶುದ್ಧ ನೀರು ಅಲ್ವಾ? ಆ ಶುದ್ಧ ನೀರು ಹರಿಲಿಕ್ಕೆ ಪ್ರಾರಂಭ ಆಗ್ತದೆ. ಹರಿಲಿಕ್ಕೆ ಪ್ರಾರಂಭವಾದಾಗ ಅದು ಕೊನೆಯಲ್ಲಿ ಬೆಂಗಳೂರು ನಾಡು, ತಮಿಳುನಾಡು ಹೋಗಿ ನೀರು ಹೇಗಿರ್ತದೆ ಸರ್? ಕುಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಶುದ್ಧೀಕರಣ ಮಾಡಿರ್ತೀವಿ, ನೇತ್ರಾವತಿ ಯಾಕೆ ನಂದೊಂದಿರಲಿ ಬಿಸಾಡುದು ನಾವು. ಹಾಗೆಯೇ ಧರ್ಮ, ಸಿದ್ಧಾಂತ, ವಿಚಾರ ಇವೆಲ್ಲದಕ್ಕೂ ನಂದೊಂದಿರಲಿ ಸೇರಿಸ್ತಾ ಹೋಗ್ತಾರೆ. ಹಿಂದೂ ಧರ್ಮದಲ್ಲಿ ಏನಾಯ್ತು? ಪುರಾಣ ಧರ್ಮ ಸೇರಿತು. ವೇದ ಧರ್ಮ ಬೇರೆ, ಕಾಲಘಟ್ಟ ಬೇರೆ, ಪುರಾಣ ಧರ್ಮ ಬೇರೆ. ಆ ಕಥೆಗಳೆಲ್ಲ ಪ್ರಾರಂಭ ಆಯಿತು. ಆ ಕಥೆಗಳೆಲ್ಲ ಪ್ರಾರಂಭವಾಗ ಪುರಾಣ ಧರ್ಮ ಅದಕ್ಕೆ ಸೇರ್ಪಡೆ ಆಯಿತು. ಪುರಾಣ ಧರ್ಮದ ನಂತರ ಸಾಂಸ್ಕೃತಿಕ ಸಂಗತಿಗಳು ಸೇರ್ಪಡೆ ಆಗಲಿಕ್ಕೆ ಶುರುವಾಯಿತು. ಜನಪದಗಳು ಸೇರಿಕೊಳ್ಳಲಿಕ್ಕೆ ಶುರುವಾಯಿತು. ಅದು ಎಲ್ಲವೂ ಮಿಕ್ಸ್ ಆಯಿತು. ಹಾಗಿದ್ರೆ ಈ ಆರಾಧನೆ ಅಂದ್ರೆ, ಈಗ ನಾನು ಮೂರ್ತಿ ಪೂಜೆ ಮಾಡ್ತೇವೆ. ನಾವು ಬ್ರಾಹ್ಮಣ ಮನೆಯಲ್ಲಿ ಮೂರ್ತಿ ಪೂಜೆ ಮಾಡ್ತೇವೆ. ದೇವಸ್ಥಾನಗಳಲ್ಲೂ ಮೂರ್ತಿ ಪೂಜೆ ಪ್ರಾರಂಭ. ವೇದದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ, ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಅದು ನಂತರದ ಕಾಲಘಟ್ಟದಲ್ಲಿ ಸೇರಿಕೊಂಡದ್ದು. ನನಗೊಂದು ಪ್ರಶ್ನೆ ಬಂತು. ಅದಕ್ಕೆ ನನ್ನ ಧರ್ಮ ಮತ್ತು ನನ್ನ ದಾರಿ ಅಂತೇಳಿ ನಾನೇ, ನನಗೆ ನಿಮಗೆ ನೀವು ಒಪ್ಪಿಕೊಳ್ಬೇಕು ಅಂತ ನನಗೆ ಫೀಲ್ ಆಗೋದು ಏನಂದ್ರೆ, ನನ್ನ ಡೈಲಿ ಪೂಜೆ ಮಾಡುದು. ಆಮೇಲೆ ಎಂಥದ್ದು ಪಂಚಾಯತ್ ಪೂಜೆ ನಮಗೆ ಗೊತ್ತಿದ್ದಲ್ಲ, ಪೂಜೆ ಮಾಡಿ ನಾನು ಎಷ್ಟು ವರ್ಷ ಪೂಜೆ ಮಾಡುದು, ಎಂಥದ್ದು ಕಥೆ ಎಂತ ಕೊನೆಗೆ ಎಂಥದ್ದು ಅಂತ. ಈ ದೇವಸ್ಥಾನಕ್ಕೆ ಹೋಗ್ತಾನೇ ಇದೆ. ದೇವಸ್ಥಾನ ಹೋಗಿ ಬರಲಿ, ಆ ಸೇವೆ ಬರಲಿ, ಈ ಸೇವೆ ಬರಲಿ ಕೊಟ್ಟು ಅದು ಸರಿ. 3 ಆಯ್ತು, 4 ತಲೆಮಾರು ಇರ್ತಲ್ಲ. ವಾಟ್ ನೆಕ್ಸ್ಟ್? ಏನಾಗ್ತಾ ಇದೆ? ನಾನು ಈ ಮೂರ್ತಿ ಪೂಜೆ ಮಾಡ್ತಾ ಇದ್ದೇವೆ, ನೀವು ಹೋಮದ್ರೆ ಪ್ರೇಯರ್ ಮಾಡ್ತೀರಿ, 5 ದಿವಸ ಮಸೀದಿಗೆ ಹೋಗ್ತೀರಿ, ಸರಿಯಪ್ಪ. 10 ವರ್ಷ, 30 ವರ್ಷ, 50 ವರ್ಷ, 100 ವರ್ಷ, 1000 ವರ್ಷ ಇದು ಮಾಡ್ತಾ ಇದ್ದೇವೆ. ಫೈನ್. ಏನು ವಾಟ್ ಇಸ್ ಅಲ್ಟಿಮೇಟ್ ಟ್ರೂತ್? ನಾನು ನನ್ನ ಧರ್ಮವನ್ನು ಬೇಸಿಕ್ ಆಗಿ ಪರಿಪಾಲನೆ ಮಾಡಿದ್ದೇನೆ, ಸರಿಯಾ? ಇದನ್ನು ಮಾಡ್ತಾ ಇದ್ದೇವೆ. ಆದರೆ ಅದು ಅಲ್ಟಿಮೇಟ್ ಅಲ್ಲ. ಆನಂದ ದೇವ ಕಲ್ವಿದಾನ್ ಭೂತಾನಿ ಜಾಯಂತೆ ಅಂತ ಉಪನಿಷತ್ ಹೇಳ್ತದೆ. ಅನ್ನ ಫೈನಲ್ ಅಲ್ಲ, ಪ್ರಾಣ ಫೈನಲ್ ಅಲ್ಲ, ಮನಸ್ಸು ಫೈನಲ್ ಅಲ್ಲ, ವಿಜ್ಞಾನ ಫೈನಲ್ ಅಲ್ಲ,
ಆನಂದಾಥೇವ ಕಲ್ವಿಮಾನಿ ಭೂತಾನಿ ಜಾಯಂತೆ. ಆನಂದದ ಸ್ಥಿತಿಗೆ ಅಂದರೆ ಬ್ರಹ್ಮಸ್ಥಿತಿಗೆ. ಬ್ರಹ್ಮಸ್ಥಿತಿ ಅಂದ್ರೆ ಏನು? ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತಿರಲ್ಲ. ಹಂಸ ನೀರು ಮತ್ತು ಹಾಲನ್ನು ಬೇರ್ಪಡಿಸಿದರೆ ಹೇಳಿದಾಗೆ ಈ ಇಡೀ ಜೀವನದ ಸಾರವನ್ನು ಬೇರ್ಪಡಿಸಿ ಇದಕ್ಕಿಂತ ಮೇಲೆ ಹೋಗಿ ನಿಂತುಕೊಂಡು ಯೋಚನೆ ಮಾಡುವುದೇ ಬ್ರಹ್ಮಸ್ಥಿತಿ. ಈಗ ನೀವು 5 ನಿಮಿಷ ಮನೆಗೆ ಹೋಗಿ ಎಲ್ಲವನ್ನು ಬಿಟ್ಟು ಮೇಲೆ ಆಕಾಶದಲ್ಲಿದ್ದೇನೆ ಅಂತ ತಿಳ್ಕೊಂಡು ಯೋಚನೆ ಮಾಡಿ. ಎಲ್ಲ ನಮ್ಮ ಹತ್ರ ಒಂದು ಕ್ಷಣವೂ ಆಗುವುದಿಲ್ಲ ಆಯ್ತಾ? ಆ ಸ್ಥಿತಿಗೆ ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಅದನ್ನೇ ಪರಮಹಂಸ ಹೇಳುದು, ಅದನ್ನೇ ಋಷಿಗಳು ಅಂತೇಳಿ, ಸಂತರು ಅಂತೇಳಿ. ನಮ್ಮ ಹತ್ರ ಆಗ್ತದ? ನಮ್ಮ ಹತ್ರ 1 ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಳ್ಳುವಾಗ ದೂರದಲ್ಲಿದ್ದ ಮೊಬೈಲ್ ತೆಗಿತಾ ಇದ್ದು ಹೊರಗೆ ಓಪನ್ ಬಂದು ಪಕ್ಕ ತುತ್ತ ಅಂತ, ಮತ್ತೆ ಮೊಬೈಲ್ ಓಪನ್ ಮಾಡಲಿಕ್ಕೆ ಹೋಗುದು ನಾವು, ಮತ್ತೆ ಪುನಃ ಬಂದು ಕೂತ್ಕೊಳ್ಳುವ ಅಂತ ಅಲ್ವಾ? ಈ ಸ್ಥಿತಿಗೆ ತಲುಪುವುದು ಅದು ಅಂತಿಮವಾದ ಸತ್ಯ. ಹಾಗಿದ್ರೆ ಈ ಆರಾಧನೆ ತಪ್ಪಲ್ಲ, ಆದರೆ ಅದು ಅಂತಿಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಆರಾಧನೆಗಾಗಿ ಜಗಳ ಆಗ್ತಾ ಇರೋದು ಇವತ್ತು ಆಮೇಲೆ ಆಧ್ಯಾತ್ಮಿಕ ಜಗಳ ಇಲ್ಲ. ಎಂದು ಮೊಹಮ್ಮದರಿದ್ದಾರೆ, ನಸ್ಕರಿದ್ದಾರೆ, ನಾವು ಹಿಂದೂಗಳು. ನಾನು ಒಂದು ಪ್ರಶ್ನೆ ಕೇಳ್ತೇನೆ. ನಮ್ಮ 3 ಒಳ್ಳೆಯ ಧರ್ಮಗಳು, ಒಳ್ಳೆಯ ಅಂತ ಹೇಳ್ಬೇಕಾಗ್ತದೆ, ಯಾಕಂದ್ರೆ ಬೇರೆ ಏನು ಹೇಳುದಿಲ್ಲ. ಒಳ್ಳೆಯ ಧರ್ಮಗುರುಗಳು ಆಧ್ಯಾತ್ಮಿಕ ಚರ್ಚೆ ಮಾಡಿದ ಜಗಳ ಉಂಟ? ಇಲ್ಲ. ಜಗಳ ಇರುವುದಿಲ್ಲಿ ಸರಿ ಬಿಡಿ ಹಸಿರು ಜಗಳು. ಅದು ಏನು ನಮ್ಮ ಗಣೇಶೋತ್ಸವ ಅವರದ್ದು ಇದರದ್ದು ಮೆರವಣಿಗೆ ಇರ್ತದ್ದು, ಈದ್ ಮೆರವಣಿಗೆಯೋ, ಈ ಮೆರವಣಿಗೆಗಳು, ಈ ಶೋಭಾಯಾತ್ರೆಗಳು, ಈ ಆರಾಧನೆಗಳಲ್ಲಿ ಜಗಳ ಇರುವುದು, ಆಧ್ಯಾತ್ಮದಲ್ಲಿ ಅಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಅವನ ಧರ್ಮದ ವೇದಾಂತವನ್ನ ಅರ್ಥ ಮಾಡಿಕೊಳ್ಳಬೇಕು. ವೇದಾಂತ ಅಂದ್ರೆ ಏನು? ವೇದಾಂತ ಅಂದ್ರೆ ಆಚರಣೆ ಮಾತ್ರ ಅಲ್ಲ. ಆಚರಣೆ ನನ್ನನ್ನ ವೇದಾಂತಕ್ಕೆ ಕೊಂಡೊಯ್ಯಿಸಲಿಕ್ಕೆ ಒಂದು ಮೆಟ್ಟಿದೆ. ಅಲ್ಲಿ ಹೋಗಿ ಕೂತ್ಕೊಳ್ಬೇಕಲ್ಲ, ಕೂತ್ಕೊಂಡು ಅದನ್ನ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿ ಅದರ ಹತ್ತಿರ ವೇದಾಂತಕ್ಕೆ ಹೋಗ್ಲಿಕ್ಕೆ ಅದು ಪ್ರೊಸೆಸ್. ನಮಗೆ ವೇದಾಂತ, ಈ ವೇದಾಂತದ ಬಗ್ಗೆ ವಿವೇಕಾನಂದರು ಹೇಳ್ತಾರೆ, ಮನೆ ಮನೆಗೆ ವೇದಾಂತವನ್ನು ತಲುಪಿಸಿ ಅಂತ. ಕುವೆಂಪುರವರು ಹೇಳ್ತಾರೆ, ಎಲ್ಲ ಮತದ ಹೊಟ್ಟ ತೂರಿ. ಎಲ್ಲ ಮತದ ತೂರಿ ಅಂತ ಹೇಳಿಲ್ಲ, ನೆನಪಿಕೊಳ್ಳಿ. ಎಲ್ಲ ಮತದ ಹೊಟ್ಟ ತೂರಿ ಅಂದ್ರೆ ಈ ಧರ್ಮದಲ್ಲಿ ಇರ್ತಕ್ಕಂಥ ಕಾರಣದೆಲ್ಲ ಸೇರಿದೆ. ಎನ್ನೆಲ್ಲ ಜುಕ್ಕೊಡು, ಇನ್ನೆಲ್ಲ ಜುಕ್ಕೊಡು ಅಂತ ಸೇರಿಸಿದ್ದೇವ, ಅದನ್ನೆಲ್ಲ ತೆಗೀರಿ. ಪರಿಶುದ್ಧವಾದ ವೇದಾಂತ ಕ್ರೈಸ್ತರು, ಮುಸ್ಲಿಮರು, ಹಿಂದೂಗಳು ಕೂತ್ಕೊಂಡು ಮಾತಾಡಿ ನೋಡ ಜಗಳ ಯಾಕೆ ಆಗ್ತದೆ? ನಾನು ಅದಾಗುದಿಲ್ಲ. ಸೊ ಈ ವೇದಾಂತ ಅಂದ್ರೆ ಏನು? ಈಗ ನಾನು ಪ್ರೇಯರ್ ಮಾಡಿದೆ ಯಾಕೆ? ಇಲ್ಲಿ ಒಂದು ಸತ್ಯವನ್ನು ನಾವು ಅರ್ಥ ಮಾಡೋಣ. ಏನು? ನಾನು ಪೂಜೆ ಮಾಡ್ತೇವೆ, ನಾವು ಬೇಡಿಕೊಳ್ತೇವೆ ದೇವರ, ತಪ್ಪಲ್ಲ ಬೇಡಿಕೊಳ್ಳುವುದು. ಆದರೆ ಬೇಡಿಕೊಂಡ ಮಾತ್ರಕ್ಕೆ ಅದು ಹಿಡಿಯೋದಿಲ್ಲ ಹೇಳುವ ಸತ್ಯ ನಮಗೆ ಗೊತ್ತಿಲ್ಲ. ನಾನೀಗ 25 ಲಕ್ಷ ಚಕ್ಕ, 15 ಲಕ್ಷ ಚಕ್ಕನ್ನ ನಿಮ್ಗೆ ಕೊಟ್ಟಿದ್ದೇನೆ. ನಾಳೆ ಅದು ಚಕ್ಕ ಬ್ಯಾಂಕಿಗೆ ಬರ್ತದೆ. ನಾನು ಇವತ್ತು ಇಲ್ಲಿ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ಆ ಚಕ್ಕ ಪಾಸ್ ಆಗ್ತದ? ಇದು ನಾವು ಮಾತಾಡಲಿಕ್ಕೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಶಾಲೆಯ ಮಗು ಏನು ಓದದೆ ದೇವಸ್ಥಾನ 3 ದೇವಸ್ಥಾನ ಸುತ್ತಿ ಇಲ್ಲ ಮಸೀದಿಗೆ ಹೋಗಿ ಒಂದು 3 ಸಾರಿ ಪ್ರೇಯರ್ ಮಾಡಿ ಎಕ್ಸಾಮ್ ಹಾಲಿಗೆ ಆ ಮಗು ಪಾಸ್ ಆಗ್ತದ? ನಾವು ಇವರಿಗೆ ಪಾಸ್ ಆಗುದಿಲ್ಲ. ಕರ್ಮ ಕ್ರಿಯೆಗಳೇ ಬೇರೆ. ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಪ್ರೇಯರ್ ಮಾಡಬೇಕು, ಮಸೀದಿ ಹೋಗ್ಬೇಕು, ಚರ್ಚೆಗಿರಬೇಕು, ಪ್ರೇಯರ್ ಮಾಡಬೇಕು ಹೇಳುವುದು ಈ ಪರಮ ಆತ್ಮ ಉಂಟಲ್ಲ. ಯಾವುದೂ ಇಲ್ಲದ ಜಗತ್ತಿನಲ್ಲಿ ಏನೋ ಒಂದು ಇತ್ತು, ಅದು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದು ಹೇಳುವ ಒಂದು ಪರಮ ಶಕ್ತಿ ಉಂಟಲ್ಲ. ಆ ಪರಮ ಶಕ್ತಿಗೂ ನನ್ನ ಆತ್ಮಕ್ಕೂ ಅನುಸಂಧಾನವೇ ಇದೆ. ಅರ್ಥಕ್ಕೆ ಮಾತ್ರ ಅದು. ಅದನ್ನ ವೇದಾಂತ ಹೇಳುದು, ಅದನ್ನ ಪಾರಮಾರ್ಥಿಕ ಅಂತ ಹೇಳುದು. ಲೌಕಿಕ ಬದುಕಿಗೆ ನಾನು ದುಡಿಬೇಕು, ದುಡ್ಡಿದ್ರೆ ಮಾತ್ರ ಚಕ್ಕ ಕೊಡಬೇಕು, ಇಲ್ಲದಿದ್ರೆ ಮೋಸಾಗಿ ಜೈಲಿಗೆ ಹೋಗ್ಬೇಕು. ದೇವರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ತದೆ ಸರ್? ಇದ್ರೆ ಹೇಳಿ ನನಗೆ, ನಾನು ಪೂಜೆ ಮಾಡಿಸ್ತೇನೆ. ಎಂಚ 1 ಕೋಟಿ ಬರಕೊಂಡು ಬಣ್ಣ 10 ಲಕ್ಷ ಕುಡಿ ತೂಕ ಮಾಡೋದನ್ನು 1 ಕೋಟಿ ಕೊಡೋಡಿ
ದೇವರು ಭಕ್ತಿ ಶ್ರದ್ಧೆ ಎಲ್ಲವುದರಿಂದ ದೇವರಿಗೆ ಶರಣಾಗುವುದು. ಈ ಮನೆಯಲ್ಲಿ ಪೂಜೆ ಮಾಡ್ತೇವೆ, ಮನೆಯಲ್ಲಿ ಪ್ರೇಯರ್ ಮಾಡ್ತೇವೆ. ನಿಮಗೆ ಮಸೀದಿ ಯಾಕೆ, ನಮಗೆ ದೇವಸ್ಥಾನ ಯಾಕೆ, ಚರ್ಚ್ ಯಾಕೆ ಅಂತ ಪ್ರಶ್ನೆ ಉಂಟು. ಅದು ಸಾಮೂಹಿಕವಾಗಿ ಸೇರಿಸಲಿಕ್ಕೆ ಬಂದಂಥದ್ದು, ಧಾರ್ಮಿಕ ನಂಬಿಕೆ ಅಲ್ಲ. ಅದು ಇಲ್ಲದಿದ್ರೆ ಏನೂ ಆಗುದಿಲ್ಲ. ಮಸೀದಿಗಳು, ದೇವಸ್ಥಾನಗಳು, ಚರ್ಚ್ಗಳು ಇಲ್ಲದಿದ್ರೆ ಧರ್ಮ ಸುತ್ತೋಗ್ತದ? ಇಲ್ಲ. ಅದು ಸಾಮೂಹಿಕವಾಗಿ ಒಂದು ಸೇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಏನೇನು ಆಗಿದೆ ಅದರ ಕಥೆ ನಾನು ಹೇಳುವುದಿಲ್ಲ, ನಿಮಗೆ ಗೊತ್ತಿಲ್ಲ. ದೇವಸ್ಥಾನಗಳಲ್ಲಿ ಚರ್ಚ್ಗಳು, ಮಸೀದಿಗಳು, ಎಕರೆಗಳು, ಜಾಗೆಗಳು, ಕೋರ್ಟುಗಳು, ಕೇಸುಗಳು, ಅದನ್ನು ಎಲ್ಲೆಲ್ಲಿ ಕೊಂಡೋಗಿ ನಿಲ್ಲಿಸಿದ್ದಾರೆ. ನಾವು ಈ ಮೂರ್ತಿ ಒಟ್ಟಿಗೆ ಅನುಸಂಧಾನ ದೇವಸ್ಥಾನಕ್ಕೆ ಹೋಗುವುದು ಯಾಕೆ? ಅಲ್ಲಿ ದೇವರಿಗೆ ಶರಣಾಗತಿ ಆಗಬೇಕು ಅಂತ. ಅಲ್ಲಿ ಸಾಮೂಹಿಕ ಹೋದಾಗ ಲಾಭ ಏನು ಅಂತಂದ್ರೆ, ಆ ದೇವರ ಮೂರ್ತಿಯ ಎದುರು ಬಂದವರು ಎಲ್ಲರೂ ದೇವರಿಗೆ ಸಮಾನರು. ಅಲ್ಲಿ ಬಂದವರೆಲ್ಲರಿಗೂ ದೇವರು ಸಮಾನ. ಎರಡು, ಅಲ್ಲಿ ಹೋದವರಿಗೆ ದೇವರೆಲ್ಲರಿಗೂ ಒಂದೇ ಅವರಿಗೆ, ಅವ ಎಲ್ಲರೂ ಒಂದೇ ಕಣ್ಣಲ್ಲಿ ನೋಡು. ನಾವಲ್ಲಿದ್ದವರಿಗೆಲ್ಲರಿಗೂ ದೇವರು ಒಂದೇ. ನಾನು ಶರಣಾಗತಿಯಾಗಿ ಹೋಗುವವ ನನ್ನ ಎಲ್ಲ ಹರಿಷತ್ವ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರದ ಹರಿಷತ್ವರ್ಗದ ಭಾವಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿಕೊಂಡು ದೇವರೇ ಓ ಸತ್, ಆ ಶಕ್ತಿ. ಮತ್ತೆ ಈ ದೇವರಿಗೆ ಎಲ್ಲವೂ ಏನು ಹೇಳಿ, ಗಣಪತಿ, ಈಶ್ವರ, ನಾರಾಯಣ, ದುರ್ಗೆ, ಇದೆಲ್ಲವೂ ಕೂಡ ಒಂದು ಪ್ರತಿಮೆ. ಯಾವುದರ ಪ್ರತಿಮೆ? ಶೂನ್ಯದ ಪ್ರತಿಮೆ. ಅದಕ್ಕೆ ಆಕಾರ ಇಲ್ಲ, ನಿರಾಕಾರ, ನಿರ್ಗುಣ. ಅದರ ಒಂದು ಪ್ರತಿಮೆಯನ್ನು ನಮಗೆ ಆ ಶೂನ್ಯದಲ್ಲಿ ಹೋಗಿ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲಲ್ಲ. ಅದಕ್ಕೆ ಒಂದು ಏನೋ ಒಂದು ನಿರ್ಮಿಸಿಕೊಂಡು ಅದರ ಎದುರಿಗೆ ಪ್ರೇರಣೆ ಮಾಡುದು. ಅದು ಅಂತಿಮ ಅಲ್ಲ, ಅಂತಿಮ ಅದುವೇ. ಮತ್ತೆ ಮತ್ತೆ ನಾನು ಹೇಳ್ತೇನೆ, ನೀವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದಾಗ ಮಾತ್ರ ಇದು ಅರ್ಥ ಆಗುವುದು. ಹಾಗಾಗಿ ಈ ಧರ್ಮದ ಆಚರಣೆಗಳು ನಮ್ಮ ದೇವಸ್ಥಾನ ಅಥವಾ ವೈಯಕ್ತಿಕ ಏನು ಪೂಜೆ ಪುನಸ್ಕಾರಗಳು ಉಂಟಲ್ಲ, ಅದು ಸ್ಪಷ್ಟವಾಗಿ ವೇದಾಂತಕ್ಕೆ ಸಲ್ಲುತ್ತದೆ, ಆಧ್ಯಾತ್ಮಿಕಕ್ಕೆ ಸಲ್ಲುತ್ತದೆ, ಲೌಕಿಕಕ್ಕೆ ಸಲ್ಲುವುದಿಲ್ಲ. ಇದಕ್ಕೆ ಬಗ್ಗೆ ಕೆಲವರು ತಕರಾರಿದ್ರೆ ನನ್ನ ಆಕ್ಷೇಪ ಏನಿದೆ, ಇದು ನನ್ನ ಅಭಿಪ್ರಾಯ ಅಲ್ಲಲ್ಲ. ನಾನು ಹೇಳಿ ಸಾರ್ವಜನಿಕವಾಗಿ ಹೇಳುದು, ಈಗ ಯಾರಾದ್ರೂ ಒಬ್ಬ ನನ್ನ ಹತ್ರ ಬಂದು ನಾಳೆ ಹೆಗ್ಡೆರೆ ಎಲ್ಲರಿಗೆ ಮಿನಿಸ್ಟರ್ ಆಫ್ ಯೋಗ ಉಂಟು, ಹೋಮವನ್ನು 10 ಲಕ್ಷ ಕೊರಲೆ ನಾನು ಮಾಡಿಸುವುದಿಲ್ಲ ಅಂತ ಹೇಳಿ. ನನಗೆ ಏನು ಡಾಕ್ಟರ್ ಹೇಳ್ತಾರೆ ಹುಷಾರಿಲ್ಲ, ಜಾಗ್ರತೆ ಮಕ್ಕಳೇ ಇರೋದೇಳಿ ನಾನು ಆಸ್ಪತ್ರೆಗೆ ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ನನಗೆ ಏನು ಕೊಡು ಅಂತ, ತನ್ನೋದಂತಿ ಪ್ರಚೋದಯ, ನನಗೆ ಪ್ರಚೋದನೆಯನ್ನ ಕೊಡುವ ದೇವ, ನನಗೆ ಒಳ್ಳೆಯದನ್ನ ಮಾಡು. ಅದನ್ನು ಕೇಳ್ಬೋದು, ಅದನ್ನು ಕೇಳಬೇಕು. ಯಾಕೆ ಹೇಳಿ, ನಾನೇ ಅಲ್ಲಲ್ಲ. ಸರ್ವ ಆತ್ಮಾನ ಏನು, ಸರ್ವ ಆತ್ಮಗಳಲ್ಲೂ ಭೂತ ಇದೆ, ಸರ್ವಭೂತಗಳಲ್ಲೂ ಆತ್ಮವನ್ನು ನೋಡಬೇಕು. ಅಂದ್ರೆ ನಿಮ್ಮಲ್ಲೂ ಆ ದೇವರ ಅಂಶ ಇದೆ, ಇವರಲ್ಲೂ ಆ ದೇವರ ಅಂಶ ಇದೆ, ಎಲ್ಲರಲ್ಲೂ ಆ ದೇವರ ಅಂಶ ಇದೆ ಹೇಳಿದ ಮೇಲೆ ನೀವು ಬೇರೆ ಬೇರೆ ಹೇಳುವುದು ಹೀಗೆ. ಹಾಗೆ ಹೇಳಿದೆ ಅಂತಾದ್ರೆ ನನ್ನ ವೇದ ಧರ್ಮವನ್ನು ಉಲ್ಲಂಘನೆ ಮಾಡಿದಾಗಲ್ವ ನಾನು ಹೇಳಿದ್ರೆ, ಇದು ಯಾರು ಈ ಮಂತ್ರಗಳು ವೇದದಲ್ಲಿ ಇಲ್ಲ ಅಂತ ಹೇಳಿದ್ರೆ ನನ್ನ ಚಾಲೆಂಜ್. ನನ್ನದು ಯಾವುದೂ ಅಲ್ಲ, ವೇದದಲ್ಲಿ ಮಂತ್ರ ಸಮಾನ ಮಿತಿ ಸಮಾನಂ. ನಿನ್ನ ಮಂತ್ರಗಳು ಸಮಾನವಾಗಿರಲಿ, ನಿನ್ನ ಧ್ಯೇಯಗಳು ಸಮಾನವಾಗಿರಲಿ, ನಿನ್ನ ಹೃದಯ ವೈಶಾಲ್ಯತೆ ಸಮಾನವಾಗಿರಲಿ ಹೇಳಿ ವೇದ ಹೇಳಿದ ಮೇಲೆ ನಾನು ಅಸಮಾನತೆಯನ್ನು ಫಾಲೋ ಮಾಡಿದರೆ ನಾನು ಯಾವುದಕ್ಕೆ ವಿರುದ್ಧ ಆದಾಗೇನು? ಆಗ ನಾನು ಧರ್ಮ ವಿರೋಧಿ ಆಗ. ಅಜ್ಯೇಷ್ಠ ಅಕನಿಷ್ಠ, ಯಾರು ಜ್ಯೇಷ್ಠರಲ್ಲ, ಯಾರು ಕನಿಷ್ಠರಲ್ಲ, ಎಲ್ಲರೂ ರುದ್ರನ ಮಕ್ಕಳು, ಭೂಮಿ ತಾಯಿಯೇ ನಮ್ಮೆಲ್ಲರ ತಾಯಿ ಅಂತ ಮತ್ತೆ ವೇದ ಹೇಳ್ತದೆ. ಅಪ್ರತಿ ವೇದ ವದನಾಭಿಮಂತಹ, ಎಲ್ಲ ವೇದ ಭಾವಗಳನ್ನು ನಷ್ಟಗೊಳಿಸಿದ್ದು ದೇವ. ಇದೆಲ್ಲವೂ ವೇದೋಕ್ತಿಗಳ ಪುರಾಣ ಮತ್ತು ನಾನು ಸೇರಿಸಿಕೊಂಡ ಆಚರಣೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದರಲ್ಲಿ ತಪ್ಪಿರ್ಬೋದು, ಬೇಡದಿರ್ಬೋದು, ನಾನು ಮೂಲದ್ದು ಹೇಳುವುದು. ಸೊ ಇಷ್ಟೆಲ್ಲ ಇರುವಾಗ ನಾವು ಅಸಮಾನತೆಯನ್ನು ಪ್ರತಿಪಾದನೆ ಮಾಡುವುದು ಹೇಗೆ ಸಾಧ್ಯ?
ಯಾಕೆ ಯಾಕೆ ಬಂತು ಅಂದರೆ ವೇದಾಂತದ ಡಿಗ್ರಿ. ಈ ವೇದಾಂತದ ಜೊತೆಗೆ ಈಗ ಜೀವನ ಧರ್ಮ. ಎಲ್ಲ ಸಭೆ ಎಂಟ್ರೆನ್ಸ್ ಫೀಸ್ 5,000, 10,000, 25,000. 25,000 ಎಂಟ್ರೆನ್ಸ್ ಫೀಸ್ ಡೈರೆಕ್ಟ್ ವೇದಿಕೆ ಕೈ ಆ ಧರ್ಮಗುಂಚ ಬಂದಾಗ ఆయన ಪಾದ ಸ್ಪರ್ಶ ಮಾಡ್ಬೋದು. ಪಾದ ಸ್ಪರ್ಶ ಮಾಡ್ಬೋದು. ಅವರಿಗೆ 25,000. ಗಂಟೆಗಟ್ಟಲೆ ವೇದ ಉಪನ್ಯಾಸ, ಅವರ ವೇದಾಂತ ಉಪನ್ಯಾಸ. ಹೊರಗೆ ಬಂದು ಪಾರ್ಕಿಂಗಲ್ಲೇ ಬಿಟ್ಟು ಹೋಟೆಲಿಗೆ ಹೋಗ್ತಾನೆ, ಕಾರಲ್ಲಿ ಮನೆಯ ಕೆಲಸದವರನ್ನ ಹೊರಗೆ ಕುಳಿಸಿ ಒಳಗೆ ಊಟ ಮಾಡ್ತಾನೆ. ಇದು ಯಾವ ಧರ್ಮ? ಹೋಗಿದ್ದೆ ಅದಕ್ಕೆ ಧಾರ್ಮಿಕ ಉಪನ್ಯಾಸ, ಕೇಳಿದ್ದೇನಲ್ಲ ಧಾರ್ಮಿಕ ಉಪನ್ಯಾಸ ಮಾಡುವುದೆಂಥದ್ದು? ಹೊರಗೆ ಬಂದು ತಾಂಡ್ರೆ ನೆತ್ತರಿಗೆ ಕಷ್ಟ ಕಡಿಗೆ ಅದಕ್ಕೆ ಎಂತ ಸಂಬಂಧ ಉಂಟು? ಜೀವನ ಧರ್ಮ ಇಲ್ಲ. ಜೀವನ ಧರ್ಮ ಅದೆಂದೇ ನಾವು ಹೇಳಿದ್ದೇನು? ವೇದದಲ್ಲಿ ಅದನ್ನು ಹೇಳ್ತದೆ. ಒಬ್ಬ ಮನುಷ್ಯನಾಗಿ ನೀನು ಹೇಗಿರ್ಬೇಕು ಹೇಗಿರಬಾರ್ದು ಅಂತ ಹೇಳ್ತದಲ್ಲ. ಕುರಾನಲ್ಲಿ ಹೇಳ್ತಾರಲ್ಲ, ನೀನು ಅಕ್ಕಪಕ್ಕದವರ ಮನೆಯವರೊಟ್ಟಿಗೆ ಹೇಗಿರಬೇಕು, ನೀನು ಸಮಾಜದೊಟ್ಟಿಗೆ ಹೇಗೆ ಇರಬೇಕು, ಬೈಬಲ್ ಹೇಳ್ತದಲ್ಲ. ಇದು ಯಾವುದನ್ನು ನಾವು ಮಾಡುವುದಿಲ್ಲಲ್ಲ ಅಂತ. ಹಾಗೆ ಮಾಡದೇ ಇರದೆ ಕೇವಲ ನಾನು ಪೂಜೆ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಇಲ್ಲಿ ಬೇಡದ್ದನ್ನು ಮಾಡಿದರೆ ಅದು ಜೀವನ ಧರ್ಮದ ಉಲ್ಲಂಘನೆ ಆಯಿತು. ಜೀವನ ಧರ್ಮ ಇಲ್ಲದ ಮೇಲೆ ಅವ ಯಾವ ಧರ್ಮಕ್ಕೆ ಸೇರಿದವ? ನೀವು ಒಬ್ಬ ವಕೀಲರಿದ್ರೆ ಏನೋ ಒಂದು ಅನ್ಯಾಯ ಮಾಡಿಕೊಳ್ಳಿ ಅಂತ ಹೇಳ್ತೀರಿ. ನೀವು ವಕೀಲರು ಏನ್ ಮಾಡ್ತೀರ? ಒಂದು ಧರ್ಮ. ಒಂದು ಡಾಕ್ಟರ್ ಏನೋ ಬೇಡದ್ದು ಮಾಡ್ತಾರೆ, ಹಾಗಂತ ಹೇಳ್ತೀರಿ ಹೋಗಿ ಡಾಕ್ಟರ್. ಇದು ವೈದ್ಯರ ಧರ್ಮ, ಹೌದಾ? ಒಬ್ಬ ಪತ್ರಕರ್ತ ಇರ್ತಾನೆ ಅಂತ ಇಟ್ಕೊಳ್ಳಿ, ಒಂದು ಪತ್ರಿಕಾ ಧರ್ಮ ಆಗ್ತದೆ. ಹೆಚ್ಚಿನ ಅನುಕೂಲ ಯಾರೊಬ್ಬಲ್ಲ ರಾಜಕಾರಣಿ ತಪ್ಪಿ ಮಾಡಿದರೆ ಏನೇನೋ ಮಾಡಿದ್ರೆ ರಾಜಧರ್ಮ ಆಗ್ತದೆ. ಅಂದರೆ ಪ್ರತಿಯೊಂದು ವೃತ್ತಿಗೂ ಧರ್ಮ ಇರುವುದೇ. ಆ ಧರ್ಮ ಯಾವುದು? ಮತ್ತೆ ಅದುವೇ ಧಾರಯತಿ ಇತಿ ಧರ್ಮ. ಒಳ್ಳೆಯ ಗುಣಗಳು, ಒಳ್ಳೆಯ ನಡತೆಗಳು, ಸದ್ವಿಚಾರಗಳು, ಸದುದ್ದೇಶಗಳೇ ಧರ್ಮ. ಅದರಲ್ಲಿ ವೃತ್ತಿಯಲ್ಲಿ ನಾವು ನೋಡಿ, ನಾನು ಕೆಲವು ಈ ಆಧ್ಯಾತ್ಮಿಕ ಗುರುಗಳು ನಾನಲ್ಲಿ ಹೋಗುದಿಲ್ಲ, ವಿಡಿಯೋ ನೋಡ್ತೇನೆ. ಅವ್ರು ಯಾರು ಕೂಡ ಅಲ್ಲಿ ಬರುವ ದೊಡ್ಡ ದೊಡ್ಡ ಆಫೀಸರ್ಸ್ಗಳಿಗೆ ನೀವು ಭ್ರಷ್ಟಾಚಾರ ಮಾಡಿಬಿಟ್ಟು ಹೇಳುವುದಿಲ್ಲ. ನಾನು ಹೌದಾ? ಬಂಡಾಯ ಅಂಗಡಿ ಭ್ರಷ್ಟಾಚಾರದ ವಿರುದ್ಧ ಆಧ್ಯಾತ್ಮಿಕತೆ ಭಾಷಣ ಕೇಳಿದ್ದೇನೆ. ಅಲ್ಲ, ಎಲ್ಲಿಯಾದ್ರು ಯಾವುದಲ್ಲ ಬಿಲ್ಕುಲ್ ಹೇಳುದಿಲ್ಲ. ಅವರ ಪ್ರೇಯರು ಪುರೋಹಿತರುಗಳಿದ್ದಾರೆ. ಪುರೋಹಿತರು ಹಾಗೆ ಬ್ರಾಹ್ಮಣರಲ್ಲ. ಪುರೋಹಿತರು ಎಲ್ಲ ವರ್ಗದಲ್ಲೂ ಪುರೋಹಿತರು. ಯಾರು ಪೂಜೆ ಮಾಡಿಸ್ತಾರೋ ದೇವರು ಮತ್ತೆ ನಮ್ಮ ನಡುವೆ ಬರುವವ ಪುರೋಹಿತ. ಸಾಧರು ಇರ್ಬೋದು, ಮೌಲ್ಯ ಇರ್ಬೋದು, ಭಟ್ರು ಇರ್ಬೋದು. ಈಗ ನಮ್ಮ ಮನೆಗಳಲ್ಲೆಲ್ಲ ಅವರು ಇದನ್ನ ಹೇಳ್ತಾರೆ, ಏನು ಉಪದೇಶ ಕೊಡ್ತಾರಲ್ಲ, ಆಗ ನೀನು ಭ್ರಷ್ಟಾಚಾರ ಮಾಡಬೇಡ, ನೀನು ಸುಳ್ಳನ್ನ ಹೇಳಬೇಡ, ನೀನು ಕುಡಿದು ಬಂದು ಮನೆಯಲ್ಲಿ ಬಂದು ಹೆಂಡತಿಗೆ ಹೊಡೆಯಬೇಡ, ನೀನು ಯಾರ್ಯಾರಿಗೂ ಟೋಪಿ ಇಟ್ಟು ಬದುಕಬೇಡ. ಇಂಥದ್ದನ್ನ ಈ ಧರ್ಮಶಾಸ್ತ್ರ ಪಂಡಿತರು ಯಾಕೆ ಹೇಳುತ್ತಿಲ್ಲ ಅಂತ ನನ್ನ ಮೂಲಭೂತ ಪ್ರಶ್ನೆ. ನಾನು ಧಾರ್ಮಿಕ ಭಾಷಣ ಮಾಡಬೇಕಂತ ಹೇಳಬೇಕಲ್ಲ. ಯಾಕಂದ್ರೆ ಧರ್ಮ ಹೇಳಿದ್ರೆ ಅದನ್ನು ಸತ್ಯ ಅಧ್ಯಾಯ ಪ್ರವಚನೆ ಅಂತ. ಸತ್ಯದಲ್ಲಿ ಬದುಕು, ಧರ್ಮದಲ್ಲಿ ಬದುಕು, ಸತ್ಯದಲ್ಲಿ ಬದುಕು, ಧರ್ಮದಲ್ಲಿ ಬದುಕು, ಎಲ್ಲರನ್ನು ಒಟ್ಟಾಗಿ ಸೇರಿಸಿಕೊಂಡು ಹೋಗುವಂತ ಸಾರಿ ಹೇಳಿರುವಾಗ ನಾನು ಇದನ್ನು ಬಿಟ್ಟು ಎಂತ ಧರ್ಮವನ್ನು ಬೋಧಿಸುವುದು? ಜೀವನ ಧರ್ಮ ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಳ್ಳೆ ಹುದ್ದೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಬೇಡದೆಲ್ಲ ಮಾಡಿ ಅಲ್ಲಿ ಈಗ ಒಂದು ಡೊನೇಷನ್ ಕೊಟ್ಟ ಕೂಡಲೇ ಮುಗಿತ. ಆ ಧರ್ಮಕ್ಕೂ ಅವ್ರಿಗೆ ಏನಾದ್ರು ಸಂಬಂಧ ಉಂಟಾಗಿ ಅವ್ರಿಗೆ ಆ ದುಡ್ಡು ಬಂದದೇ ಅಂತ ಕೇಳಬೇಡಿ ಆಯ್ತಾ? ನೀವು ಅರ್ಥ ಮಾಡಿಕೊಳ್ಳಿ. ಅಂದ್ರೆ ಧರ್ಮ ಮತ್ತು ವೇದಾಂತ ಒಂದು ಕಡೆ, ಧರ್ಮ ಮತ್ತು ಜೀವನ ಧರ್ಮ, ವೃತ್ತಿ ಧರ್ಮ. ಪ್ರತಿಯೊಂದು ಪ್ರೊಫೆಷನಲ್ಲಿಗೂ ಒಂದು ಧರ್ಮ ಇರ್ತದೆ. ಒಟ್ಟು ವ್ಯಕ್ತಿತ್ವಕ್ಕೊಂದು ಧರ್ಮ ಅಲ್ವಾ? ಈಗ ನಾನು ಇಷ್ಟೆಲ್ಲ ಭಾಷಣ ಮಾಡಿ ಇಲ್ಲಿ ಕೆಳಗಡೆ ಬಾರು ಎಂಟ್ರೆನ್ಸಲ್ಲಿ ನೋಡಿ ಫುಲ್ ಟೈಟ್ ಆಗಿ ರೋಡಲ್ಲಿ ಬಿಟ್ಟರೆ ಅದು ಎಂಥ ಧರ್ಮ ಇದು? ನಾನು
ಅಲ್ಲೋ ಹೇಳಿದರೆಲ್ಲ ಹೇಳಿ ಅಂದ್ರೆ ನಮ್ಮ ನಡವಳಿಕೆಗಳೇ ಧರ್ಮ, ಒಳ್ಳೆಯ ಗುಣಕ್ಕೆ ಧರ್ಮ ಅಂತ ಇನ್ನೊಂದು ವ್ಯಾಖ್ಯಾನ ಸರಳವಾಗಿ. ಹಾಗಾಗಿ ಈ ಏನು ಗೊಂದಲಗಳಿದೆ, ಧರ್ಮ ವೇದಾಂತವನ್ನ ಎಲ್ಲರೂ ಮುಸ್ಲಿಮರಿರಲಿ, ಕ್ರಿಶ್ಚಿಯನ್ರಿರಲಿ, ಸಿಖ್ ಇರಲಿ, ಹಿಂದೂ ಇರಲಿ, ಪಾರ್ಸಿ ಇರಲಿ, ಆ ವೇದಾಂತವನ್ನು ನಾವು ಸ್ವಲ್ಪ ತಿಳಿದುಕೊಳ್ಳದಿದ್ದರೆ ಅದು ಪರಿಪೂರ್ಣತೆ ಅಲ್ಲ. ಇದು ನಾನು ಕಂಡುಕೊಂಡ ಸತ್ಯ. ಹಾಗೆ ನಿಮ್ಮ ಮೇಲೆ ಹೇರುವುದಿಲ್ಲ. ಯಾಕೆ ಹೇರುವುದಿಲ್ಲ? ಹೇರಬಾರದು. ಹಿಂದೂ ಧರ್ಮ, ನನಗೆ ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ತುಂಬ ಮಾತಾಡೋದು ನಾನೇನು ತಿಳ್ಕೊಂಡಬಾರದು. ನನ್ನ ಧರ್ಮದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೇನೆ ಮಾತಾಡ್ತೇನೆ. ಹೇರುವಿಕೆ, ಹಿಂದೂ ಧರ್ಮ ಹೇರುವಿಕೆಯನ್ನು ವಿರೋಧಿಸುತ್ತದೆ. ಹೇರುವಿಕೆ ಅಂದರೆ ಅಂತ ಹೇಳಿ ಗೊತ್ತಾಯ್ತಾ? ಅಂದ್ರೆ ಇಂಪೋಸ್ ಮಾಡಿ ನಿಮ್ಮ ತಲೆ ಮೇಲೆ ಹೀಗೆ ನೀನು ಮಾಡಬೇಕು ಒತ್ತಾಯ, ಅದನ್ನ ಒಪ್ಪುವುದಿಲ್ಲ. ಒತ್ತಾಯದಿಂದ ಮಾಡಿಸುವುದು, ಮಾಡಿಸುವುದು, ಅದನ್ನ ಹಿಂದೂ ಧರ್ಮ ಒಪ್ಪುವುದಿಲ್ಲ. ಹಿಂದೂ ಧರ್ಮ ಏನು ಅದು ವೆರಿ ಕ್ಲಿಯರ್ ಇದೆ. ನಾನು ಹೇಳಿದ್ದನ್ನ ನೀನು ಯೋಚನೆ ಮಾಡು. ಏನು? ನಾನು ಹೇಳಿದ್ದನ್ನ ನೀನು ಯೋಚನೆ ಮಾಡಿಯೇ ಇನ್ನೊಬ್ಬರ ಮೇಲೆ ಹೇರಬಾರದು ಹೇಳುದು. ಅದರಲ್ಲಿ ಯಾಜ್ಞವಲ್ಕ್ಯರ ಸ್ಮೃತಿಯಲ್ಲಿ ಅವ್ರು ಹೇಳ್ತಾರೆ, ನಾನು ಹೇಳಿದ್ದನ್ನ ಕಾಲ ಕಾಲಕ್ಕೆ ನೀವು ಬೇಕಾದಾಗ ಸರಿ ಮಾಡಿಕೊಳ್ಳಿ, ಇದು ಅಂತಿಮ ಅಂತ ಕೂತ್ಕೊಳ್ಬೇಡಿ. ವೇದ ಏನ್ ಹೇಳ್ತದೆ? ನಾನು ಹೇಳಿದ್ದನ್ನ ನೀನು ಯೋಚನೆ ಮಾಡಬೇಕು. ಋಷಿಗಳು ಹೇಳಿದ್ದು ಅದನ್ನ, ನಾನು ಹೇಳಿದ್ದನ್ನ ನೀವು ಯೋಚನೆ ಮಾಡಿ, ಯೋಚನೆ ಮಾಡಿ ಮತ್ತೆ ಅನುಷ್ಠಾನ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹಾಗಾಗಿ ಹೇರುವಿಕೆ ಅಲ್ಲ. ಈಗ ಏನಾಗಿದೆ ಧರ್ಮದ ಹೆಸರಿನಲ್ಲಿ ಆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇದ್ದಾರೆ. ಯಾರ ಗಂಟೆ ಲೆಕ್ಕ ಹಾಕೋ, ಅದು ಯಾರೋ ಒಂದು ಧಾರ್ಮಿಕ ಭಾಷಣ ಮಾಡುವುದಂತೆ. ಅವ್ರು ಹೇಳುತ್ತೆ ಹಿಂದೂ ಧರ್ಮ, ಅದು ಹೇಳಿದಾಗ ನಾವು ಕೇಳಬೇಕು. ಅವರು ಹಿಂದೂ ಧರ್ಮದ ಪ್ರತಿನಿಧಿಗಳಾಗಿ ಬಿಟ್ಟಿದ್ದಾರೆ. ಅರೆ ಬಾಬಾ, ಸ್ವಾಮಿ ವಿವೇಕಾನಂದರು ನನ್ನ ಹಿಂದೂ ಧರ್ಮದ ರಾಯಭಾರಿ. ಶಂಕರ ಮತ್ತು ರಾಮಾನುಜಾಚಾರ್ಯರು ಅದರ ವೇದಾಂತವನ್ನು ಹೇಳಿದಂತೆ ನೆಲ ಇದು. ಬಸವಣ್ಣನವರು, ಕನಕದಾಸರಂತ ಸಂತ ಪರಂಪರೆ ಇರುವವರು ಈ ಸಂಕೇತಗಳಿಗೆ ಜಗಳ, ಈ ಸಿಂಬಲ್ ಸಿಂಬಲ್ ಅಲ್ವಾ, ಇದಕ್ಕೆ ಜಗಳ, ಇದಕ್ಕೆ ಹೊಡೆದಾಟ, ಇದಕ್ಕೆ ಬಡಿದಾಟ. ಇವರು ವೇದಾಂತ ಕೇಳಿ ಜೀವನ ಧರ್ಮ ಕೇಳಿದ್ರೆ ಗೊತ್ತಿಲ್ಲ. ಈಗ ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಯಾವುದೇ ಧರ್ಮ ಇರಲಿ, ಅದು ನಂಬಿಕೆ. ಇಲ್ಲಿ ಒಂದು ಇನ್ನೊಂದು ಹೇಳಿಬಿಡ್ತೇನೆ, ನಂಬಿಕೆ ಹೇಳುವಾಗ ಮೂಢನಂಬಿಕೆ, ನಂಬಿಕೆ ಜಗಳ ಒಂದು ಅಲ್ವಾ? ಅದನ್ನು ವಿಜ್ಞಾನವಾಗಿ ಯಾವುದು ಸರಿಯಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ ನಾನು ವಿಶ್ಲೇಷಣೆ ಮಾಡೋದು ವೆರಿ ಸಿಂಪಲ್ ಆಗಿದೆ. ನಾವು ಯಾರೇ ಒಬ್ಬ ದೇವರನ್ನು ನಂಬುವುದು, ನನ್ನಷ್ಟಕ್ಕೆ ನಾನು ಆರಾಧನೆ ಮಾಡುವುದು ಮತ್ತು ಬೇರೆಯವರನ್ನ ಶೋಷಣೆ ಮಾಡದೆ, ಅಸಮಾನತೆಯಿಂದ ನೋಡದೆ, ಅಸ್ಪೃಶ್ಯತೆಯಿಂದ ನೋಡದೆ ನಾನು ನನ್ನಷ್ಟಕ್ಕೆ ಯಾವ ಆರಾಧನೆ ಮಾಡಿದ್ರು ಅದು ನಂಬಿಕೆ. ನಾನು ಬೇಡದನ್ನೆಲ್ಲ ಹೇಳಿ, ಉದಾಹರಣೆಗೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ವಿಡಿಯೋ ನೋಡಿದ್ದೀನಿ, ಸಖತ್ ತಮಾಷೆ ಆಗ್ತದೆ. ಯಾರೋ ಒಬ್ಬ ಹಾಕಿದಂತೆ ಈ ಹೆಣ್ಣು ಮಕ್ಕಳು ಮದುವಾದ ಹೆಣ್ಣು ಮಕ್ಕಳು 2 ಸೀರೆ, ಒಂದು ತೆಂಗಿನಕಾಯಿಯನ್ನು ಕೊಂಡೋಗಿ ಅವರ ಅಣ್ಣ ತಮ್ಮನಿಗೆ ಕೊಡಬೇಕು, ಆಗ ಆ ಕುಟುಂಬಕ್ಕೆ ಒಳ್ಳೇದಾಗ್ತದೆ ಅಂತ ಯಾರೋ ಹೇಳಿದ್ದಾರೆ ಅನ್ನೊಂದು ಆಗಿರುತ್ತೆ. ನೀವು ನಂಬಿ ಬಿಡಿ, ಫ್ಯಾಕ್ಟ್. ಹುಬ್ಬಳ್ಳಿಯಲ್ಲಿ ಲಾಠಿ ಚಾರ್ಜ್, ಬಟ್ಟೆ ಅಂಗಡಿ ಸೀರೆ ತಗೊಂಡಿದ್ದು ಫುಲ್. ರಾತ್ರಿ ಬೆಳಗಾಗುವಾಗ ಹುಬ್ಬಳ್ಳಿಯ ಸೀರೆಗಳೆಲ್ಲ ಸೋಡವು. ಇದನ್ನು ಯಾರು ಮಾಡಿರ್ಬೋದು ಅಂತ ಅಂದಾಜು ಮಾಡಿ? ಬಟ್ಟೆ ಅಂಗಡಿಯವರೇ ಮಾಡಿರ್ತಾರೆ. ಯಾರು ನನ್ನಂತ ಹಿಡಿದು ಬಾಟ್ಲಿಯಲ್ಲಿ ಕಾಸು ಕೊಡ್ತಿರ್ತಾರೆ, ನಮ್ಮ ಹಾಕಿರ್ತಾನೆ. ಇನ್ನೊಂದು ಬಂದಿತ್ತು, ನಿಂಬೆ ಹಣ್ಣನ್ನು ಕೊಯ್ದು ಅದರ ಒಳಗೆ ಬತ್ತಿ ಇಟ್ಟು ಅದರ ಆರತಿ ಮಾಡಿ ನೀವು ಯಾವುದೊಂದು ಕೆರೆಯಲ್ಲಿ ಬಿಡಿ ಅಂತ. ಇದು ಅದೇನು ಹುಳಿಯಲ್ಲ, ನಿಂಬೆ ಹಣ್ಣೆ ಇಲ್ಲ ಮಾರ್ಕೆಟಲ್ಲಿ ಒಂದು ₹100 ಒಂದು ನಿಂಬೆ ಹಣ್ಣು ಅಂದರೆ ಇದು ಮೂಢನಂಬಿಕೆ. ನನ್ನಷ್ಟಕ್ಕೆ ನಾನು ಪ್ರೇಯರ್ ಮಾಡುವುದು, ನೀವು ಮಸೀದಿಗೆ ಹೋಗುವುದು, ನಿಮ್ಮಷ್ಟಕ್ಕೆ ನೀವು ಪ್ರೇಯರ್ ಮಾಡುವುದು, ಅವ್ರ ಬಗ್ಗೆ ಬೈಬಲ್ ಓದುವುದು, ನಾನು ದೇವರಿದ್ದೇನೆ ಅಂತ ನಂಬಿಕೆ, ಅದು ನಂಬಿಕೆ. ಈ ಬೇಡದನ್ನೆಲ್ಲ ಮಾಡ್ತಾ ಇದೆಲ್ಲವೂ ಮೂಢನಂಬಿಕೆಗಳಲ್ಲಿ ಸೇರ್ತದೆ. ಈಗ ವಿಜ್ಞಾನ ಮತ್ತು ಧರ್ಮ ಇದರ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಮಾತಿಗೆ ನಮ್ಮ ಧರ್ಮ ವೈಜ್ಞಾನಿಕ,
ನನ್ನ ಧರ್ಮದಲ್ಲಿ ಎಲ್ಲ ವಿಜ್ಞಾನ ವೈಜ್ಞಾನಿಕ ಎಲ್ಲವೂ ಸುಮ್ಮನೆ ಹೇಳುದು ಮಾತ್ರ. ಅವನಿಗೆ ವಿಜ್ಞಾನ ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಮಾತಾಡುದು ಅದನ್ನ ಧರ್ಮ ನೀವು ಒಪ್ಪಿಕೊಳ್ಬೇಕು ಹೇಳುದುಂಟಲ್ಲ, ಇದು ಅಪಾಯಕಾರಿ. ಇದು ನವ ಹಿಂದುತ್ವ, ನವ ಇಸ್ಲಾಂ. ಇದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಾಗಬಾರದು ಸಮಾಜ ಇದನ್ನ ಪ್ರಶ್ನಿಸಲೇಬೇಕು. ಹೌದಾಗಿ ಧಾರ್ಮಿಕ ಭಾಷಣ ಬಂದಿದ್ಯಾ ಮಕ್ಕಳಿಗೆ 4 ವೇದಗಳು ಎಷ್ಟು ಅಂತ ಹೇಳಿ ಅವರು. ವೇದ ಅಂದ್ರೇನು, ಉಪನಿಷತ್ ಅಂದ್ರೇನು, ಅರಣ್ಯಕ ಅಂದ್ರೇನು ಹೇಳಿ ನೋಡು. ಆರಾಧನೆ ಅಂದ್ರೇನು, ವೇದಾಂತ ಅಂದ್ರೆ ಹೇಳಿ ನೋಡು. ಮನುಷ್ಯ ಧರ್ಮ ಅಂದ್ರೇನು, ಜೀವನ ಧರ್ಮ ಅಂದ್ರೇನು, ವೃತ್ತಿ ಧರ್ಮ ಅಲ್ಲಿ ಇರುವುದೇ. ಹೊಸದು ಹೇಳುದು ಬೇಡ, ಅಲ್ಲಿ ಇರುವುದನ್ನು ಹೇಳಿ ಅವರು. ಏನು ಹೇಳದೆ, ಏನು ವ್ಯಾಖ್ಯಾನಗಳನ್ನ ಮಾಡದೆ, ಸುಳ್ಳುಗಳನ್ನು ಹೇಳಿ ಅದನ್ನ ರಾಜಕೀಕರಣಗೊಳಿಸುತ್ತಾ ಇರುವಂತಹ ಹುನ್ನಾರವನ್ನ ಎಲ್ಲ ಸಮುದಾಯದವರು ವಿರೋಧಿಸಿದರು. ಮತ್ತು ನನ್ನ ಧರ್ಮದ ಪಾಲನೆ ಅಂದರೆ, ನಾನು ಮತ್ತೆ ಹೇಳ್ತೇನೆ, ನನ್ನ ಜೀವನ ಧರ್ಮದ ಪಾಲನೆ, ನನ್ನ ವೃತ್ತಿ ಧರ್ಮದ ಪಾಲನೆ. ಯಾಕೆಂದ್ರೆ ಒಂದು ಕಥೆ ಇದೆ. ಒಬ್ಬ ಸನ್ಯಾಸಿ, ಅವನ ಎದುರಿಗೆ ಮನೆಗೆ ಒಂದು ವೇಶ್ಯೆ ಇತ್ತ. ಇವು ಅಲ್ಲಿ ಕೂತ್ಕೊಂಡು ಅವಳ ಮನೆಗೆ ಬರುವುದು, ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ, ಡೈಲಿ ಲೆಕ್ಕ ಬರೀ ಬೆಳಗಿಂದ ಸಂಜೆವರೆಗೆ ಇದೇ ಕೆಲಸ. ಇಬ್ಬರು ಸಾಯ್ತಾರೆ. ಸತ್ತ ಮೇಲೆ ಯಮಧರ್ಮರಾಯನ ಎದುರಿಗೆ ಹೋಗಿ ಕಥೆ ಆಯ್ತಾ, ಇದು ಮತ್ತೆ ನೀವು ಹಿಂದೂ ಧರ್ಮ ಎಂಥದ್ದು, ಅದಕ್ಕೆ ಆಧಾರ ಎಂಥದ್ದು, ಅದಕ್ಕೆ ದಾಖಲೆ ಕೊಡ್ಲಿಕ್ಕೆ ಯಾರು, ಇದು ಕಥೆ. ಅವ ಎಂತ ಮಾಡ್ತಾರೆ, ಚಿತ್ರಗುಪ್ತ ಹೇಳಿದ್ರು. ಆಗ ಆ ವೇಶ್ಯೆಯನ್ನ ಸ್ವರ್ಗಕ್ಕೆ, ಈ ವ್ಯಕ್ತಿಯನ್ನ ನರಕಕ್ಕೆ. ಈ ವ್ಯಕ್ತಿ ಕೇಳ್ತಾನೆ, ನಾನು ಎಂತ ಮಾಡಿದೆ, ವೇಶ್ಯವೃತ್ತಿ ಮಾಡಿದ ನಾನು ನನ್ನದು ಪೂಜೆ ಅವನೆಲ್ಲ ಏನೇನೆಲ್ಲ ಕ್ರಮ ಪ್ರಕಾರ ಇದ್ದೇನೆ. ಅದಕ್ಕೆ ಯಮಧರ್ಮ ಹೇಳ್ತಾರೆ, ನೀನು ಮಾಡಿದ್ದು ಮಾತ್ರ, ಅವಳು ಮಾಡಿದ್ದು ಅವಳದು ವೃತ್ತಿ ಧರ್ಮ, ಅವಳ ವೃತ್ತಿಯಲ್ಲಿ ಅವಳ ಧರ್ಮ, ಅವಳ ಕರ್ಮವನ್ನು ಬಂದವರಿಗೆ ಸಮಾಧಾನ ಮಾಡಿ ಕಳಿಸುವುದು ಅವಳ ಕರ್ಮ. ಅದು ಮಾಡಿದರೆ ನೀನು ಮಾಡಿದ್ದೀರಿ ಧರ್ಮ, ನೀನು ಅವಳ ಕರ್ಮವನ್ನು ಲೆಕ್ಕ ಹಾಕಿಕೊಂಡೇ ಜೀವನ ಕಳ್ತೇನೆ. ಲೆಕ್ಕ ಹಾಕಿ ನೀನು ಮಾಡಿದ ಪೂರ ಪಾಪವೇ. ನೀನು ಬೇರೆಯವರ ಪಾಪವನ್ನೇ ಲೆಕ್ಕ ಹಾಕುದಾ, ನೀನೇನು ಮಾಡಿದ್ದೀರಿ? ಈಗ ನಮ್ಮಲ್ಲಿ ಸಮಸ್ಯೆ ಇದೆ, ಎಲ್ಲರೂ ನೀವು ನೋಡಿ ಬೇರೆಯವರದ್ದೇ ಬೈದೆ ಜೀವನ. ನೀನೆಂತ ಮಾಡಿದ್ದೀರಿ? ನಮ್ಮ ತಪ್ಪು, ನಮ್ಮ ಆತ್ಮಶೋಧನೆ ಆಗಬೇಕು. ನಾನು ನನ್ನ ಆತ್ಮಶೋಧನೆ ಮಾಡಿಕೊಂಡೇ ಈ ಮಾತಾಡಲಿಕ್ಕೆ ಧೈರ್ಯ ಬಂದದ್ದು ನನಗೆ. ನಾನು ತಪ್ಪು ಮಾಡಿದ್ದೇನೆ, ಏನೇನೋ ಮಾತಾಡಿದ್ದೇನೆ, ಅದನ್ನು ಸರಿ ಮಾಡಬೇಕಿದೆ ಅಂತಾನೆ ಫೀಲ್ಡಿಗೆ ಇರ್ತದೆ. ಹಾಗಾಗಿ ಮೂರ್ತಿ ಪೂಜೆ, ದೇವಸ್ಥಾನಕ್ಕೆ, ಚರ್ಚಿಗೆ, ಮಸೀದಿಗೆ ಹೋಗುವುದು ಅದು ಒಂದು ಭಾಗ ಅಷ್ಟೇ. ಆಮೇಲೆ ನಮ್ಮಲ್ಲಿ ಬೇರೆ ಮೊದಲು ತಪಸ್ಸಿದೆ. ಆ ತಪಸ್ಸು ಎಲ್ಲರಿಗೂ ಮಾಡಲಿಕ್ಕೆ ಆಗುದಿಲ್ಲ. ಸುಮ್ಮನೆ ಬಾಯಿಗೆ ಮಾತಾಡೋದು, ನಾನು ಯೋಗಿ, ನಾನು ಎಂಥದ್ದು ಪರಮಹಂಸ, ನಾನು ಇನ್ನೊಂದು ಅವಾಗೆಲ್ಲ ಕೊಟೇಶನ್ ಹಾಕೊಂಡು ಟಿವಿಯಲ್ಲಿ ಬರ್ತಾರೆ ಜ್ಯೋತಿಷಿಗಳೆಲ್ಲ. ಅದು ಯಾವ ಕಾಲೇಜಿಂದ ಸಿಗುವ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ, ಅದು ಸಾಧನೆಯಿಂದ ಬರುವುದು. ಯೋಗಿ ಅಂದ್ರೆ ಎಂಥದ್ದು, ಯೋಗಿ ಅಂದ್ರೆ ಎಂಥದ್ದು, ಬಾಲೋನ್ಮಾದ ವಿಷಾದ ಅಂತ. ಭಾವ ಸ್ಥಿತಿಗೆ ಮಕ್ಕಳಾಗಿ ಆಟ ಆಡ್ತಾನೆ, ಮಾನಸಿಕವಾಗಿ ಅವನ್ನೆಲ್ಲ ಮಾಡಿ ಮಕ್ಕಳಾಗಿ ಆಗುವುದು, ಉನ್ಮಾದದ ಸ್ಥಿತಿಗೆ ಹೋಗುವುದು. ನೀವು ನೋಡಿ, ಸರಿಯಾದ ಯೋಗಿಗಳೆಲ್ಲರನ್ನು ಹುಚ್ಚರೆಂದು ಕರೀತಿದ್ರು ಕೆಲವರನ್ನು. ಹೌದಾ? ನಿಮಗೆ ಕತೆ ಕೇಳಿ ನೀವು ಕಲ್ಲು ಹೊಡಿತಿದ್ರು, ಅವರನ್ನು ಹುಚ್ಚ ಅಂತ ಹೇಳ್ತಿದ್ರು ಅಂತ. ಎಲ್ಲ ಧರ್ಮದಲ್ಲೂ ಹುಚ್ಚರ ತರ ಇರ್ತಾರೆ ಅವರು. ಸಂತ ಪರಂಪರೆಯಲ್ಲಿ ಮುಸ್ಲಿಂ ಧರ್ಮದಲ್ಲೂ ಅಂತವರು ಆಗಿ ಹೋಗಿದ್ದಾರೆ. ನಿಮ್ಮ ಶರಣರು ಕೆಲವರು ಆಗಿದ್ದಾರೆ ಅಂತವರು. ಯೋಗಿ ಸ್ಥಿತಿಗೆ ಹೋಗಿ ಆಮೇಲೆ ಆಧ್ಯಾತ್ಮಿಕದ ಸ್ಥಿತಿಗೆ ತಲುತ್ತಾರೆ. ನಮ್ಮ ಶರೀಫ್ ಸಾಯಿಗಳು, ಯಾವುದೊಂದು ಶಿಶುನಾಳ ಶರೀಫ, ಗೋವಿಂದಾಚ, ಅವರೆಲ್ಲರೂ ಹುಚ್ಚರ ತರ ಇದ್ರು. ಅಂದ್ರೆ ಆ ಫೀಲ್ ಬಂದಿತ್ತು. ಅಂದ್ರೆ ಯೋಗ ಸ್ಥಿತಿಗೆ ಹೋಗುವಾಗ ಅದು ಸ್ಟೆಪ್. ಸನ್ಯಾಸ ಅಂದ್ರೆ ಏನು? ಅದು ತುಂಬ ಉಂಟು. ಒಂದೇ ವರ್ಡಲ್ಲಿ ಹೇಳುವುದಂದ್ರೆ ಎಲ್ಲವನ್ನೂ ಬಿಟ್ಟವ. ಶವಸಮಾನ ಅಂತ ಅವನನ್ನು ಬರೆಯುವ, ಅವ ಹೆಣಕ್ಕೆ ಸಮಾನ ಅಂತ ಆಗುದು. ಅವ ಯಾವುದನ್ನು ಭೂಮಿಯಿಂದ ತೆಗೆದುಕೊಳ್ಳಲಿಕ್ಕೆ ಇಲ್ಲ. ಅವನ ಕೈ ಉಂಟಲ್ಲ ಮುದ್ರೆ, ಹೀಗೆ ಹೋಗ್ಲಿಕ್ಕೆ ಇಲ್ಲ, ಹೀಗೆ ದೇವಿ ಯುದ್ಧದಲ್ಲಿ ನಾನು ಹೇಳುವುದಿಲ್ಲ. ಪಾದಗಳ ಬಗ್ಗೆ, ಪಾದಗಳು, ಮೌಢಿಗಳದ್ದು ಎಲ್ಲದರದ್ದು ನನಗೆ ಸ್ವಲ್ಪ ಮಾಹಿತಿ ಇದೆ, ಏನಾಗ್ತಾ ಉಂಟು ಗೊತ್ತಿಲ್ಲ. ಹಾಗಾಗಿ ಈ ಎಲ್ಲವನ್ನ ನಾವು
ನಮ್ಮ ಧರ್ಮ ಸ್ವಚ್ಛವಾಗಿ ಉಳಿಬೇಕು. ನಮ್ಮ ನದಿಯ ನೀರು ಹರಿತಾ ಉಂಟು, ಅದನ್ನ ಕಸ ಹಾಕುವಾಗ ಏನು ಮಾಡ್ತೀರಿ ನೀವು? ಹಾಕಬೇಡ ಕಸ ಅಂತ ಹೇಳುದಿಲ್ವ? ನಾವೀಗ ಹೇಳಿ ಧರ್ಮ ಅಂದ್ರೆ ಏನು ಗೊತ್ತು ಮನೆ, ನೀವು ಕಸ ಹಾಕಲಿಕ್ಕೆ ಬರಬೇಡ ಅಂತ. ಇದನ್ನು ಇನ್ನಷ್ಟು ಹಾಳು ಮಾಡಬೇಡಿ. ಅದನ್ನು ನಾವು ಹೇಳ್ಬೇಕಾದ್ರೆ ಪ್ರತಿರೋಧ ನಮ್ಮಿಂದ ಸಮಾಜದಿಂದಲೇ ಬರಬೇಕು. ಮಾನವ ಬಂಧುತ್ವ ವೇದಿಕೆ, ಮಾನವ ಬಂಧುತ್ವವನ್ನೇ ಎಲ್ಲವೂ ಧರ್ಮಗಳು ಸೇರಿದ್ದು. ಈ ವೇದಿಕೆಗಳು ಇವತ್ತು ಧರ್ಮವನ್ನ ಕಲ್ಮಶಗೊಳಿಸ್ತಾ ಇದ್ದಾರೆ. ಅದರಿಂದ ತಪ್ಪು ಸಂದೇಶಗಳು ಹೋಗಿ ಭಿನ್ನಾಭಿಪ್ರಾಯಗಳು ಮೂಡಿ, ಅಸಹನೆಗಳು ಮೂಡಿ, ಪರಸ್ಪರ ಹಿಂಸೆ ಮತ್ತು ಘರ್ಷಣೆಗೆ ದಾರಿ ಆಗ್ತಾ ಇದೆ. ಇದು ಅಲ್ಟಿಮೇಟ್ ಆಗ್ತಾ ಇದೆ. ನನ್ನ ನಿಜವಾದ ಧರ್ಮದ ಫಾಲೋವರ್ ಆದ್ರೆ ಅಲ್ಲಿ ಅವರು ನೀವು ನಿಮ್ಮ ಧರ್ಮದ ನಮ್ಗೆ ಏನು ಸಮಸ್ಯೆ ಇಲ್ಲ. ಅದನ್ನ ಏನೇನೋ ಮಾಡ್ತಾ ಇದ್ದಾರೆ, ಏನೇನೋ ಪ್ರೆಸೆಂಟೇಷನ್ ಮಾಡಿ ಯಾರೇನೋ ಓಡ್ಕೊಳ್ಳುದು, ಯಾರೇನೋ ಸಾಯುದು, ನಮ್ಮ ಆಚರಣೆಗಳಿಗೋಸ್ಕರ ಜಗಳ ಆಗ್ತಾ ಇರುವುದು. ವೇದಾಂತಕ್ಕೆ ಅಲ್ಲ. ಧರ್ಮ ಅಂದ್ರೆ ಜೀವನ ಧರ್ಮವೂ ಇದೆ, ವೃತ್ತಿ ಧರ್ಮವೂ ಇದೆ. ಒಬ್ಬ ಸಾಮಾನ್ಯ ಕೂಲಿಕಾರನಿಗೂ ವೃತ್ತಿ ಧರ್ಮ ಉಂಟು. ಒಬ್ಬ ಸಾಮಾನ್ಯ ಕೂಲಿಕಾರ ದೇವರನ್ನು ನಂಬುತ್ತಾರೆ ಅಂತಾದ್ರೆ ಅವ ಮಾಡುವ ಮೇಸ್ತ್ರಿ ಕೆಲಸದಲ್ಲಿ ಕೂಡ ಅನ್ಯಾಯ ಮಾಡಬಾರ್ದು. ಅವ 50 ಸ್ಕ್ವೇರ್ ಫೀಟ್ ಕೆಲಸ ಮಾಡಿ ತನಿಖೆ ದಾಳ ಗೊತ್ತಾಪುಚ್ಚ ಅವು 3 ಕಿಲೋ 5 ಸ್ಕ್ವೇರ್ ಫೀಟ್ ಬಿಲ್ ಮಲುಗ, ಅದು ಅವನ ವೃತ್ತಿ ಧರ್ಮದಿಂದ ಹೊರಗೆ ಬಂದ ಅಂತ ಅರ್ಥ. ವೃತ್ತಿ ಧರ್ಮದಿಂದ ಹೊರಗೆ ಬಂದ ಅಂತಾದ್ರೆ ಅವ ಧರ್ಮದಿಂದ ಹೊರಗೆ ಇದ್ದಾನೆ ಅಂತ ಅರ್ಥ. ಅವ ಧರ್ಮದಿಂದ ಹೊರಗೆ ಇದ್ದಾನೆ ಅಂತಾದ್ರೆ ಅವ ನಿಜವಾಗಿಯೂ ದೇವರ ಆರಾಧನೆ ಮಾಡಿದ ಯಾವ ಪುಣ್ಯವೂ ಲಭಿಸುವುದಿಲ್ಲ. ಇದು ಜೀವನದ ಧರ್ಮ.
ಸತ್ಯಾನ್ಯ ಪ್ರವದಿತವ್ಯಂ ಧರ್ಮಾನ್ಯ ಪ್ರವದಿತವ್ಯಂ. ಸತ್ಯವನ್ನೇ ಧರಿಸು, ಅದರಿಂದ ಕದಲಕೂಡದು. ಧರ್ಮವನ್ನೇ ಧರಿಸು. ಧರ್ಮ ಅಂದ್ರೆ ಮತ್ತೆ ಪೂಜೆ ಮಾಡ್ಕೊಳ್ಳಲ್ಲ, ಆರಾಧನಾ ಧರ್ಮ ಬೇರೆ ಇತ್ತು. ಧರ್ಮ ಅಂದ್ರೆ ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇ ಚ ವೃತ್ತಂ ಚ ಸ್ವಾಧ್ಯಾಯ ಪ್ರವಚನೇ ಚ. ಸತ್ಯವನ್ನ ತಿಳಿದುಕೊಂಡು ಇನ್ನೊಬ್ಬರಿಗೆ ಬೋಧಿಸುವುದು. ಸರಿಯಾದ ಮಾರ್ಗ ವೃತ್ತ, ಸರಿಯಾದ ಮಾರ್ಗ ನಡಿಗೆ, ಜೀವನ ಅದರಲ್ಲಿ ನಡೆಯುವುದು, ಅದನ್ನ ಧರಿಸಬೇಕು. ಸತ್ಯವನ್ನ, ಅಹಿಂಸೆಯನ್ನ, ಧರ್ಮದ ಮಾರ್ಗವನ್ನ, ಈ ಒಳ್ಳೆಯ ಗುಣಗಳನ್ನು ಧರಿಸುವುದೇ ಧಾರಯತಿ ಇತಿ ಧರ್ಮ. ಅದರ ಒಂದು ಧರ್ಮಕ್ಕೆ ಇನ್ನೊಂದು ವಿಶ್ಲೇಷಣೆ. ಹಾಗಾಗಿ ಧರ್ಮವನ್ನು ನೀವು ಹೇಳಿದ ಕೂಡಲೇ ಎಗರಾಡ್ಲಿಕ್ಕೆ ಹೋಗುದಲ್ಲ ನಾವು. ಆ ಧರ್ಮಕ್ಕೆ ಇರುವ ಬೇರೆ ಬೇರೆ ದಿಕ್ಕಿನ ಆಲೋಚನೆಗಳಲ್ಲಿರುವ ಉತ್ತರಗಳನ್ನು ಅರ್ಥ ಮಾಡಿಕೊಳ್ಳುವುದು. ಈ ಧರ್ಮ, ಮತಾರಾಧನೆಯ ಧರ್ಮ ಯಾಕೆ ಹೋಗಿದ್ದು? ಹಿಂದೂ ಧರ್ಮ ಮೊದಲು, ಮುಸ್ಲಿಮು, ಕ್ರಿಶ್ಚಿಯನ್ರು, ನಂತರ ಸಿಖ್, ಬೇರೆ ಧರ್ಮಗಳು ಬಂತು. ಈ ಸೃಷ್ಟಿ ಒಂದು ಆಯ್ತು. ಇದು ಹೇಗೆ ಆಯಿತು ಅದನ್ನ ನಾಸದೀಯ ವೇದದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ನಾಸದಾಸಿನ್ನೋ ಸದಾಸಿತ್ ತದಾನಿ ನಾಸಿತ್ ರಚಿನ. ನಾನು ತುಂಬ ಮುಖ್ಯ ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ಅಂದ್ರೆ ಅದು ಏನ್ ಹೇಳ್ತಾರೆ ಅಂದ್ರೆ ಕನ್ನಡದಲ್ಲಿ ನಿಮಗೆ ಅಸತ್ತು ಇರಲಿಲ್ಲ, ಸತ್ತು ಇರಲಿಲ್ಲ. ಅಂದ್ರೆ ಅಲ್ಲೇನೋ ಇತ್ತು ಅಂತ ಹೇಳ್ತೇವೆ, ಅದಿರಲಿಲ್ಲ. ಅಲ್ಲೇನೋ ಇತ್ತು, ಅಲ್ಲಿರಲಿಲ್ಲ. ಅದು ಕತ್ತಲಿನಿಂದ ಆವರಿಸಿತ್ತು. ಈಗ ನೀವು ಕಣ್ಣು ಮುಚ್ಚಿ ನೆನಪು ಮಾಡಿ ಒಂದು ಧ್ಯಾನಕ್ಕೆ ಹೋಗಿ ಮನಸ್ಸನ್ನು ಕೇಂದ್ರೀಕರಿಸಿ, ಈ ಬ್ರಹ್ಮಾಂಡ ಸೃಷ್ಟಿಯಾಗುವಾಗ ಒಂದು ದೊಡ್ಡ ಕತ್ತಲು, ಅಲ್ಲಿ ನೀರಿತ್ತು, ಅಲ್ಲಿ ಒಂದು ಏನೋ ಇತ್ತು. ಅದು ಗಾಳಿ ಇಲ್ಲದಿದ್ದರೂ ತನ್ನ ಸುತ್ತಕ್ಕೆ ಉಸಿರಾಡ್ತಾ ಇತ್ತು ಅಂತ ಹೇಳ್ತದೆ. ಅದಕ್ಕೆ ಬಯಕೆಗಳು ಸೃಷ್ಟಿಯಾಗಿದೆ. ಆಸೆಗಳು ಹುಟ್ಟಿಕೊಂಡಾಗ ಸೃಷ್ಟಿಗೆ ದಾರಿ ಕೊಟ್ಟಿತು. ಇದು ನಾಸದೀಯ, ಏನೂ ಇಲ್ಲ. ಅದು ಹಾಗೆ ಹೇಳ್ತಾರೆ. ಅದನ್ನೇ ನಮ್ಮ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ ಅಲ್ವಾ? ಬಿಗ್ ಬ್ಯಾಂಗ್ ನಮ್ಮ ವಿಜ್ಞಾನ, ಅಲ್ಲಿ ಇಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ ಬೇರೆ ಬೇರೆ ಒಂದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಮತ್ತು ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಒಂದು ಏನೋ ಒಂದು ಇತ್ತು. ಅದು ದೊಡ್ಡದಾಗಿ ಮತ್ತೆ ಅದು ಸ್ಫೋಟವಾಗಿ ಇಡೀ ಭೂಮಂಡಲ ಸೃಷ್ಟಿಯಾಯಿತು. ಬಿಗ್ ಬ್ಯಾಂಗ್ ಥಿಯರಿ. ನಾಸದೀಯ ಉಪನಿಷತ್ ಏನು ಹೇಳ್ತು ಅಂತ ನಿಮಗೆ ಗೊತ್ತಾಯ್ತು. ಏನೋ ಒಂದು ಇತ್ತು. ಈ ಕುತೂಹಲ ಉಂಟಲ್ಲ, ಮನುಷ್ಯನ ಬುದ್ಧಿ ಬೆಳೆದ ಹಾಗೆ, ಮನುಷ್ಯನ ಬುದ್ಧಿ ಬೆಳೆದ ಹಾಗೆ ಅವನಿಗೆ ಪ್ರಶ್ನೆಗಳು ಬರಲಿಕ್ಕೆ ಶುರುವಾಯಿತು. ಏನು? ಯಾವ ಪ್ರಶ್ನೆಗಳು? ಈ ಸೂರ್ಯ ಯಾರು, ಹೇಗೆ ಬಂತು? ಈ ಚಂದ್ರ ಹೇಗೆ ಬಂದ? ಈ ನೀರು, ಭೂಮಿ, ಆಕಾಶ ನಮಗೆಲ್ಲ ಬೇಕಾದಾಗಿ ಉಂಟು ಮಾರೆ. ಇದು ಎಲ್ಲಿಂದ ಬಂತು? ಹೇಗೆ ಸೃಷ್ಟಿಯಾಯಿತು? ಹೇಳುವ ಕುತೂಹಲ ಮತ್ತು ನಡೆಯುವ ಕೆಲವೊಂದು ಏನೆಂದರೆ ಪ್ರಾಕೃತಿಕ ಸಂಗತಿಗಳಿಂದ ಭಯ. ಇಲ್ಲ, ಇದು ನಾನು ಸೃಷ್ಟಿ ಮಾಡಿದ್ದಲ್ಲ, ಹಾಗಿದ್ರೆ ಬೇರೆ ಏನೋ ಇರ್ಬೇಕಲ್ಲ. ಅದು ಏನು ಅಂತ ಹುಡುಕಲಿಕ್ಕೆ ಹೊರಟದ್ದೇ ನಾವು ಹಿಂದೂಗಳು ಹೇಳುವುದು. ವೇದದಲ್ಲಿ ದಷ್ಟಾರರು, ಋಷಿಗಳು ತಪಸ್ಸಿಗೆ ಕೂತು ಸತ್ಯವನ್ನ ಕಂಡುಕೊಂಡದ್ದು ಅಂತ. ಅದೇ ವೇದದಲ್ಲಿ ಇದನ್ನೆಲ್ಲ ಬರೀತಾ ಹೋಗ್ತಾರೆ. ಅದೇ ಮುಸ್ಲಿಮರಲ್ಲಿ ಪ್ರವಾದಿಗಳು, ಕ್ರಿಶ್ಚಿಯನ್ಗಳಲ್ಲಿ ಕೂಡ ಅದೇ ಪ್ರವಾದಿಗಳ ಪರಂಪರೆ. ಬೇರೆ ಬೇರೆ ಘಟ್ಟದಲ್ಲಿ ಬೇರೆ ಬೇರೆಯವರು ಅದನ್ನ, ಅಂದರೆ ಸೃಷ್ಟಿ ನಮ್ಮದ ಹೌದಾ, ಅದು ವೈಜ್ಞಾನಿಕವಾಗಿರ್ಬೋದು. ಆ ನೀರಿನಲ್ಲಿ ಅದೇನು ಸೈನ್ಸಿನವರು ಹೇಳ್ತಾರೋ ಅದೆಲ್ಲ ಇರ್ಬೋದು. ಒಂದು ಕಲ್ಲಿನಲ್ಲಿ ಇಂತಿಂತ ಅಂಶಗಳು ಉಂಟು, ಒಂದು ಗುಡ್ಡೆ ರಚನೆ ಆದದ್ದು ಹೀಗೆ, ಭೂಮಿಯ ರಚನೆ ಆದದ್ದು ಹೀಗೆ, ಪದರಗಳು, ಅದರ ಒಳಗಿರುವ ಖನಿಜಗಳು ಸೈನ್ಸ್ ಹೇಳ್ತದೆ. ಅದೆಲ್ಲವೂ ಇದೆ, ಅದು ಪ್ರಶ್ನೆ ಇಲ್ಲ. ಆದರೆ ಅದು ಆದದ್ದು ಹೇಗೆ ಅಂತ ಅಲ್ಲಿಂದ ನಂಬಿಕೆ ಪ್ರಾರಂಭ ಆಯಿತು. ನಾನು ಮಾಡಿದ್ದಲ್ಲ, ಜೊತೆಗೆ ನನ್ನಿಂದ ಮಾಡ್ಲಿಕ್ಕೆ ಆಗ್ತದ? ನಾವು ಎಲ್ಲವೂ ಗೊತ್ತು ನಮಗೆ. ಕಲ್ಲಿನಲ್ಲಿ ಎಂತ ಉಂಟು, ನೀರಿನಲ್ಲಿ ಎಂತ ಉಂಟು, ಇಲ್ಲಿ ಮಾತನಾಡಿದ್ರೆ ಅಲ್ಲಿಗೆ ಹೋಗಿ ಕೇಳ್ತದೆ, ಎಲ್ಲ ಸರಿ ಗೊತ್ತುಂಟು.
ಅದೇ ರೀತಿ ಒಂದು 9 ಗ್ರಹಗಳನ್ನು ತಂದು ನಿಲ್ಲಿಸಲು ಭೂಮಂಡಲವನ್ನು ಮಾಡಲಿಕ್ಕೆ ಮನುಷ್ಯನ ಹತ್ರ ಸಾಧ್ಯ ಉಂಟಾ? ಇಲ್ಲ. ಹಾಗಿದ್ದ ಮೇಲೆ ಸೈನ್ಸ್ ಅದರಲ್ಲಿರುವ ಗುಣಗಳನ್ನು ಹೇಳಿದ್ರು. ಜನರ ನಂಬಿಕೆ ಏನು? ಇದು ನಾವು ಮಾಡಿದ್ದಲ್ಲ, ಇದು ಯಾರೋ ಬೇರೆ ಮಾಡಿದ್ದೇವೆ. ಆ ನಂಬಿಕೆಗೆ ದೇವರು ಹೇಳುವ ಗಾಡ್, ಹಿಂದೂ ಧರ್ಮ ದೇವರು ಹೇಳುವ ಶಬ್ದವನ್ನು ವೇದಗಳು ಉಪಯೋಗಿಸ್ತಿಲ್ಲ, ನೆನಪಿಟ್ಕೊಳ್ಳಿ. ಅಲ್ಲಿ ವೇದದಲ್ಲಿ ಮೊದಲು ಪ್ರಾರಂಭದಲ್ಲಿ ಅಗ್ನಿಮಿಳೆ ಪುರೋಹಿತ ಅಂತಲೇ ವೇದದ ಮೊದಲ ಮಂತ್ರ. ಎಲ್ಲದಕ್ಕೂ ಅಗ್ನಿಯ ಮೂಲಕ ನಾವು ದೇವರಿಗೆ ಸಮರ್ಪಣೆ ಮಾಡುವುದು. ಬರೀ ಪ್ರಕೃತಿ ಆರಾಧನೆ ಮಾಡಿ ಅಲ್ಲಿ ಇರುವುದು ವೇದದಲ್ಲಿ ಸೂರ್ಯ, ಚಂದ್ರ, ವರುಣ ಅಂದರೆ ಮಳೆ, ಅಗ್ನಿ, ಗಾಳಿ, ವಾಯು, ನೀರು, ಪರ್ವತ ಅಂದರೆ ಪ್ರಕೃತಿಯನ್ನು ಪೂಜೆ ಮಾಡಿದ್ದು. ಅದರಲ್ಲಿರುವ ಮಂತ್ರಗಳು ಪ್ರಾರಂಭದಲ್ಲಿ ಎಲ್ಲ ಒದುವೇ ಇರುವುದು. ಅದಕ್ಕೆ ಯಾರಿಗೂ ಒಬ್ಬ ಋಷಿಗೆ ಅನ್ನಿಸಿತ್ತು, ಇದೆಲ್ಲವೂ ನನಗೆ ಎಲ್ಲಿಂದಲೂ ಬರ್ತಾ ಇದೆ, ನಾನು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ನನ್ನಲ್ಲಲ್ಲ ಅದು, ನಾನೊಂದು ಧನ್ಯವಾದ ಹೇಳ್ಬೇಕಲ್ಲ. ಈ ಹಗಲು ಮತ್ತು ರಾತ್ರಿಗಳು ಎರಡೂ ಇದ್ದದ್ದು, ಎರಡಕ್ಕೂ ಗೊತ್ತಿರಲಿಲ್ಲ, ಎರಡೂ ಮಿಕ್ಸ್ ಆಗಿತ್ತು, ಎಲ್ಲವೂ ಪ್ರಶ್ನೆಗಳೇ ಹುಟ್ಟಿದ್ದಾರೆ. ಅದು ಬೆಳಕಾಯಿತು ಅಂತೇಳಿ ಕುರಾನ್ನಲ್ಲಿ ಹೇಳ್ತು. ಕುರಾನ್ನಲ್ಲಿ ಒಂದು ವಾಕ್ಯ, ಅದು ಬೆಳಕಾಯಿತು ಅಂತಾರೆ. ಬೈಬಲ್ನಲ್ಲಿ ಅದನ್ನು ದೇವರು ಬೆಳಕುಗೊಳಿಸಿದ ಅಂತ ಹೇಳ್ತಾರೆ. ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾರೆ. ಎಲ್ಲವೂ ಸರಿಯಪ್ಪ, ನಾನೆಂತ ಮಾಡಿದ್ದೇನೆ, ಅದಕ್ಕೆ ಧನ್ಯವಾದ ಹೇಳುತ್ತೇನೆ. ನೀರಿನಲ್ಲಿ ಕೊಟ್ಟರೆ ಅದು ತೇಲಿಕೊಂಡು ಹೋಗಿ ನಿಲ್ತಾರೆ, ಗಾಳಿಯಲ್ಲಿ ಕೊಟ್ಟರೆ ಸ್ವಲ್ಪ ದೂರ ಹಾರಿ ಹೋಗಿ ನಿಲ್ತಾರೆ. ಮತ್ತೆಂತ ಮಾಡುವ, ತಿನಿಗೆ ಕೊಟ್ಟು ನೋಡಿದ್ರು ಅದು ಭಸ್ಮ. ಅದಕ್ಕೆ ಹಣ್ಣು, ಹೂವು, ಏನೇನೋ ಅವರವರ ಕ್ರಮದಲ್ಲಿ ಶುರು ಮಾಡಿ. ಸಮಸ್ಯೆ ಏನಾಯಿತು ಅಂತಂದ್ರೆ, ಈ ಧಾರ್ಮಿಕದ ಆಚರಣೆಗಳಿಗೆ ಒಂದು ಅರ್ಥ ಇದೆ. ಆ ನಂತರ ಯಾವುದೇ ಧರ್ಮ ಆಗಲಿ, ಯಾವುದೇ ವಿಚಾರ ಆಗಲಿ, ಅದು ಮೂಲದಲ್ಲಿ ಇದ್ದದ್ದು 1000 ವರ್ಷಗಳ ನಂತರ ಹರಿದು ಬಂದಾಗ ಯಥಾಸ್ಥಿತಿಯಲ್ಲಿ ಇರುವುದಿಲ್ಲ. ಈಗ ಭಾಗಮಂಡಲದಲ್ಲಿ ಕಾವೇರಿ ನದಿ ಉದ್ಭವ ಆಗ್ತದೆ. ತುಂಬಾ ಶುದ್ಧ ನೀರು ಅಲ್ವಾ? ಆ ಶುದ್ಧ ನೀರು ಹರಿಯಲಿಕ್ಕೆ ಪ್ರಾರಂಭ ಆಗ್ತದೆ. ಹರಿಯಲಿಕ್ಕೆ ಪ್ರಾರಂಭವಾದಾಗ ಅದು ಕೊನೆಯಲ್ಲಿ ಬೆಂಗಳೂರು ನಾಟಕ ತಮಿಳುನಾಡು ಹೋಗಿ ನೀರು ಹೇಗಿರ್ತದೆ ಸರ್? ಕುಡಿಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಶುದ್ಧೀಕರಣ ಮಾಡಿರ್ತೀವಿ, ನೇತ್ರಾವತಿ. ಯಾಕೆ? ನಂದೊಂದಿರಲಿ ಬಿಸಾಡುದು ನಾವು. ಹಾಗೇನೆ ಧರ್ಮ, ಸಿದ್ಧಾಂತ, ವಿಚಾರ ಇವೆಲ್ಲದಕ್ಕೂ ನಂದೊಂದಿರಲಿ ಸೇರಿಸ್ತಾ ಹೋಗ್ತಾರೆ. ಹಿಂದೂ ಧರ್ಮದಲ್ಲಿ ಏನಾಯಿತು? ಪುರಾಣ ಧರ್ಮ ಸೇರಿ, ವೇದ ಧರ್ಮ ಬೇರೆ, ಕಾಲಘಟ್ಟ ಬೇರೆ, ಪುರಾಣ ಧರ್ಮ ಬೇರೆ. ಆ ಕಥೆಗಳೆಲ್ಲ ಪ್ರಾರಂಭ ಆಯಿತು. ಆ ಕಥೆಗಳೆಲ್ಲ ಪ್ರಾರಂಭವಾಗ ಪುರಾಣ ಧರ್ಮ ಅದಕ್ಕೆ ಸೇರ್ಪಡೆ ಆಯಿತು. ಪುರಾಣ ಧರ್ಮದ ನಂತರ ಸಾಂಸ್ಕೃತಿಕ ಸಂಗತಿಗಳು ಸೇರ್ಪಡೆ ಆಗಲಿಕ್ಕೆ ಶುರುವಾಯಿತು. ಜನಪದಗಳು ಸೇರಿಕೊಳ್ಳಲಿಕ್ಕೆ ಶುರುವಾಯಿತು. ಅದು ಎಲ್ಲವೂ ಮಿಕ್ಸ್ ಆಯಿತು. ಹಾಗಿದ್ರೆ ಈ ಆರಾಧನೆ ಅಂದ್ರೆ, ಈಗ ನಾನು ಮೂರ್ತಿ ಪೂಜೆ ಮಾಡ್ತೇವೆ. ನಾವು ಬ್ರಾಹ್ಮಣ ಮನೆಯಲ್ಲಿ ಮೂರ್ತಿ ಪೂಜೆ ಮಾಡ್ತೇವೆ. ದೇವಸ್ಥಾನಗಳಲ್ಲೂ ಮೂರ್ತಿ ಪೂಜೆ ಪ್ರಾರಂಭ. ವೇದದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ, ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಅದು ನಂತರದ ಕಾಲಘಟ್ಟದಲ್ಲಿ ಸೇರಿಕೊಂಡರು. ನನಗೊಂದು ಪ್ರಶ್ನೆ ಬಂತು. ಅದಕ್ಕೆ ನನ್ನ ಧರ್ಮ ಮತ್ತು ನನ್ನ ದಾರಿ ಅಂತೇಳಿ ನಾನೇ, ನನಗೆ ನಿಮಗೆ ನೀವು ಒಪ್ಪಿಕೊಳ್ಬೇಕು ಅಂತ ನನಗೆ ಫೀಲ್ ಆಗೋದು ಏನಂದ್ರೆ, ನನ್ನ ಡೈಲಿ ಪೂಜೆ ಮಾಡುದು. ಆಮೇಲೆ ಎಂಥದ್ದು ಪಂಚಾಯತ್ ಪೂಜೆ ನಮಗೆ ಗೊತ್ತಿದ್ದಲ್ಲ, ಪೂಜೆ ಮಾಡಿ ನಾನು ಎಷ್ಟು ವರ್ಷ ಪೂಜೆ ಮಾಡುದು, ಎಂಥದ್ದು ಕಥೆ ಎಂತ ಕೊನೆಗೆ ಎಂಥದ್ದು ಅಂತ. ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದು, ದೇವಸ್ಥಾನ ಹೋಗಿ ಬನ್ನಿ, ಆ ಸೇವೆ ಕೊಡಲೆ ಈ ಸೇವೆ ಕೊಡಲೆ ಕೊಟ್ಟು ಅದು ಸರಿ ಮೂಲ ಆಯ್ತು, 4 ತಲೆಮಾರು ಇರ್ತಲ್ಲ. ವಾಟ್ ನೆಕ್ಸ್ಟ್? ಏನಾಗ್ತಾ ಇದೆ? ನಾನು ಈ ಮೂರ್ತಿ ಪೂಜೆ ಮಾಡ್ತಾ ಇದ್ದೇವೆ, ನೀವು ಮೊಹಮ್ಮದ್ ಪ್ರೇಯರ್ ಮಾಡ್ತೀರಿ, 5 ದಿವಸ ಮಸೀದಿಗೆ ಹೋಗ್ತೀರಿ, ಸರಿಯಪ್ಪ, 10 ವರ್ಷ 30 ವರ್ಷ 50 ವರ್ಷ 100 ವರ್ಷ 1000 ವರ್ಷ ಇದು ಮಾಡ್ತಾ ಇದ್ದೇವೆ. ಫೈನ್. ಏನು ವಾಟ್ ಇಸ್ ಅಲ್ಟಿಮೇಟ್ ಟ್ರೂತ್? ನಾನು ನನ್ನ ಧರ್ಮವನ್ನು ಬೇಸಿಕ್ ಆಗಿ ಪರಿಪಾಲನೆ ಮಾಡಿದ್ದೇನೆ, ಸರಿಯಾ? ಇದನ್ನು ಮಾಡ್ತಾ ಇದ್ದೇವೆ. ಆದರೆ ಅದು ಅಲ್ಟಿಮೇಟ್ ಅಲ್ಲ. ಆನಂದ ದೇವ ಕಲ್ವಿದಾನ್ ಭೂತಾನಿ ಜಾಯಂತೆ ಅಂತ ಉಪನಿಷತ್ ಹೇಳ್ತದೆ. ಅನ್ನ ಫೈನಲ್ ಅಲ್ಲ, ಪ್ರಾಣ ಫೈನಲ್ ಅಲ್ಲ, ಮನಸ್ಸು ಫೈನಲ್ ಅಲ್ಲ, ವಿಜ್ಞಾನ ಫೈನಲ್ ಅಲ್ಲ,
ಆನಂದಾಥೇವ ಕಲ್ವಿಮಾನಿ ಭೂತಾನಿ ಜಾಯಂತೆ. ಆನಂದದ ಸ್ಥಿತಿಗೆ ಅಂದರೆ ಬ್ರಹ್ಮಸ್ಥಿತಿಗೆ. ಬ್ರಹ್ಮಸ್ಥಿತಿ ಅಂದ್ರೆ ಏನು? ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತಿರಲ್ಲ. ಹಂಸ ನೀರು ಮತ್ತು ಹಾಲನ್ನು ಬೇರ್ಪಡಿಸಿದರೆ ಹೇಳಿದಾಗೆ ಈ ಇಡೀ ಜೀವನದ ಸಾರವನ್ನು ಬೇರ್ಪಡಿಸಿ ಇದಕ್ಕಿಂತ ಮೇಲೆ ಹೋಗಿ ನಿಂತುಕೊಂಡು ಯೋಚನೆ ಮಾಡುವುದೇ ಬ್ರಹ್ಮಸ್ಥಿತಿ. ಈಗ ನೀವು 5 ನಿಮಿಷ ಮನೆಗೆ ಹೋಗಿ ಎಲ್ಲವನ್ನು ಬಿಟ್ಟು ಮೇಲೆ ಆಕಾಶದಲ್ಲಿದ್ದೇನೆ ಅಂತ ತಿಳ್ಕೊಂಡು ಯೋಚನೆ ಮಾಡಿ. ಎಲ್ಲ ನಮ್ಮ ಹತ್ರ ಒಂದು ಕ್ಷಣವೂ ಆಗುವುದಿಲ್ಲ. ಆಯ್ತಾ? ಆ ಸ್ಥಿತಿಗೆ ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಅದನ್ನೇ ಪರಮಹಂಸ ಹೇಳುದು, ಅದನ್ನೇ ಋಷಿಗಳು ಅಂತೇಳಿ, ಸಂತರು ಅಂತೇಳಿ. ನಮ್ಮ ಹತ್ರ ಆಗ್ತದ? ನಮ್ಮ ಹತ್ರ ಒಂದು ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಳ್ಳುವಾಗ ದೂರದಲ್ಲಿದ್ದ ಮೊಬೈಲ್ ತೆಗಿತಾ ಇದ್ದು ಹೊರಗೆ ಓಪನ್ ಬಂದು ಪಕ್ಕ ತುಕ್ಕ ಅಂತ ಮತ್ತೆ ಮೊಬೈಲ್ ಓಪನ್ ಮಾಡಲಿಕ್ಕೆ ಹೋಗುದು ನಾವು, ಮತ್ತೆ ಪುನಃ ಬಂದು ಕೂತ್ಕೊಳ್ಳುವ ಅಂತ ಅಲ್ವಾ? ಈ ಸ್ಥಿತಿಗೆ ತಲುಪುವುದು ಅದು ಅಂತಿಮವಾದ ಸತ್ಯ. ಹಾಗಿದ್ರೆ ಈ ಆರಾಧನೆ ತಪ್ಪಲ್ಲ, ಆದರೆ ಅದು ಅಂತಿಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಆರಾಧನೆಗಾಗಿ ಜಗಳ ಆಗ್ತಾ ಇರೋದು ಇವತ್ತು ಆಮೇಲೆ ಆಧ್ಯಾತ್ಮಿಕ ಜಗಳ ಇಲ್ಲ. ಎಂದು ಮೊಹಮ್ಮದರಿದ್ದಾರೆ, ನಸ್ಕರಿದ್ದಾರೆ, ನಾವು ಹಿಂದೂಗಳು. ನಾನು ಒಂದು ಪ್ರಶ್ನೆ ಕೇಳ್ತೇನೆ. ನಮ್ಮ 3 ಒಳ್ಳೆಯ ಧರ್ಮಗಳು, ಒಳ್ಳೆಯ ಅಂತ ಹೇಳ್ಬೇಕಾಗ್ತದೆ, ಯಾಕಂದ್ರೆ ಬೇರೆ ಏನು ಹೇಳುವುದಿಲ್ಲ. ಒಳ್ಳೆಯ ಧರ್ಮಗುರುಗಳು ಆಧ್ಯಾತ್ಮಿಕ ಚರ್ಚೆ ಮಾಡಿದ ಜಗಳ ಉಂಟ? ಇಲ್ಲ. ಜಗಳ ಇರುವುದಿಲ್ಲ. ಕೇಸರಿ ಬಿಳಿ ಹಸಿರು ಧ್ವಜಗಳು, ಅದು ಏನು ನಮ್ಮ ಗಣೇಶೋತ್ಸವ ಅವರದ್ದು ಇದರದ್ದು ಮೆರವಣಿಗೆ ಇರ್ತದ್ದು, ಈದ್ ಮೆರವಣಿಗೆಯೋ, ಈ ಮೆರವಣಿಗೆಗಳು, ಈ ಶೋಭಾಯಾತ್ರೆಗಳು, ಈ ಆರಾಧನೆಗಳಲ್ಲಿ ಜಗಳ ಇರುವುದು, ಆಧ್ಯಾತ್ಮದಲ್ಲಿ ಅಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಅವನ ಧರ್ಮದ ವೇದಾಂತವನ್ನ ಅರ್ಥ ಮಾಡಿಕೊಳ್ಳಬೇಕು. ವೇದಾಂತ ಅಂದ್ರೆ ಏನು? ವೇದಾಂತ ಅಂದ್ರೆ ಆಚರಣೆ ಮಾತ್ರ ಅಲ್ಲ. ಆಚರಣೆ ನನ್ನನ್ನ ವೇದಾಂತಕ್ಕೆ ಕೊಂಡೊಯ್ಯಿಸಲಿಕ್ಕೆ ಒಂದು ಮೆಟ್ಟಿದೆ. ಅಲ್ಲಿ ಹೋಗಿ ಕೂತ್ಕೊಳ್ಬೇಕಲ್ಲ, ಕೂತ್ಕೊಂಡು ಅದನ್ನ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿ ಅದರ ಹತ್ತಿರ ವೇದಾಂತಕ್ಕೆ ಹೋಗ್ಲಿಕ್ಕೆ ಅದು ಪ್ರೊಸೆಸ್. ನಮಗೆ ವೇದಾಂತ, ಈ ವೇದಾಂತದ ಬಗ್ಗೆ ವಿವೇಕಾನಂದರು ಹೇಳ್ತಾರೆ, ಮನೆ ಮನೆಗೆ ವೇದಾಂತವನ್ನು ತಲುಪಿಸಿ ಅಂತ. ಕುವೆಂಪುರವರು ಹೇಳ್ತಾರೆ, ಎಲ್ಲ ಮತದ ಹೊಟ್ಟ ತೂರಿ. ಎಲ್ಲ ಮತದ ತೂರಿ ಅಂತ ಹೇಳಿಲ್ಲ, ನೆನಪಿಕೊಳ್ಳಿ. ಎಲ್ಲ ಮತದ ಹೊಟ್ಟ ತೂರಿ ಅಂದ್ರೆ ಈ ಧರ್ಮದಲ್ಲಿ ಇರ್ತಕ್ಕಂಥ ಕಾರಣದೆಲ್ಲ ಸೇರಿದೆ. ಎನ್ನೆಲ್ಲ ಜುಕ್ಕೊಡು, ಇನ್ನೆಲ್ಲ ಜುಕ್ಕೊಡು ಅಂತ ಸೇರಿಸಿದ್ದೇವ, ಅದನ್ನೆಲ್ಲ ತೆಗೀರಿ. ಪರಿಶುದ್ಧವಾದ ವೇದಾಂತ ಕ್ರೈಸ್ತರು, ಮುಸ್ಲಿಮರು, ಹಿಂದೂಗಳು ಕೂತ್ಕೊಂಡು ಮಾತಾಡಿ ನೋಡ ಜಗಳ ಯಾಕೆ ಆಗ್ತದೆ? ನಾನು ಅದಾಗುದಿಲ್ಲ. ಸೊ ಈ ವೇದಾಂತ ಅಂದ್ರೆ ಏನು? ಈಗ ನಾನು ಪ್ರೇಯರ್ ಮಾಡಿದೆ ಯಾಕೆ? ಇಲ್ಲಿ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿ. ಏನು? ನಾನು ಪೂಜೆ ಮಾಡ್ತೇವೆ, ನಾವು ಬೇಡಿಕೊಳ್ತೇವೆ ದೇವರ ತಪ್ಪಲ್ಲ ಬೇಡಿಕೊಳ್ಳುವುದು. ಆದರೆ ಬೇಡಿಕೊಂಡ ಮಾತ್ರಕ್ಕೆ ಅದು ಹಿಡಿಯೋದಿಲ್ಲ ಹೇಳುವ ಸತ್ಯ ನಮಗೆ ಗೊತ್ತಿದೆ. ನಾನೀಗ 25 ಲಕ್ಷ ಚಕ್ಕ, 15 ಲಕ್ಷ ಚಕ್ಕನ್ನ ನಿಮ್ಗೆ ಕೊಟ್ಟಿದ್ದೇನೆ. ನಾಳೆ ಅದು ಚಕ್ಕ ಬ್ಯಾಂಕಿಗೆ ಬರ್ತದೆ. ನಾನು ಇವತ್ತು ಇಲ್ಲಿ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ಆ ಚಕ್ಕ ಪಾಸ್ ಆಗ್ತದ? ಇದು ನಾವು ಮಾತಾಡಲಿಕ್ಕೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಶಾಲೆಯ ಮಗು ಏನು ಓದದೆ ದೇವಸ್ಥಾನ 3 ದೇವಸ್ಥಾನ ಸುತ್ತಿ ಇಲ್ಲ ಮಸೀದಿಗೆ ಹೋಗಿ ಒಂದು 3 ಸಾರಿ ಪ್ರೇಯರ್ ಮಾಡಿ ಎಕ್ಸಾಮ್ ಹಾಲಿಗೆ ಆ ಮಗು ಪಾಸ್ ಆಗ್ತದ? ನಾವು ದೇವರಿಗೆ ಪಾಸ್ ಆಗುದಿಲ್ಲ. ಕರ್ಮ ಕ್ರಿಯೆಗಳೇ ಬೇರೆ. ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಪ್ರೇಯರ್ ಮಾಡಬೇಕು, ಮಸೀದಿ ಹೋಗ್ಬೇಕು, ಚರ್ಚೆಗಿರಬೇಕು, ಪ್ರೇಯರ್ ಮಾಡಬೇಕು ಹೇಳುವುದು ಈ ಪರಮ ಆತ್ಮ ಉಂಟಲ್ಲ. ಯಾವುದೂ ಇಲ್ಲದ ಜಗತ್ತಿನಲ್ಲಿ ಏನೋ ಒಂದು ಇತ್ತು, ಅದು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದು ಹೇಳುವ ಒಂದು ಪರಮ ಶಕ್ತಿ ಉಂಟಲ್ಲ. ಆ ಪರಮ ಶಕ್ತಿಗೂ ನನ್ನ ಆತ್ಮಕ್ಕೂ ಅನುಸಂಧಾನವೇ ಇದೆ. ಅರ್ಥಕ್ಕೆ ಮಾತ್ರ ಅದು. ಅದನ್ನ ವೇದಾಂತ ಹೇಳುದು, ಅದನ್ನ ಪಾರಮಾರ್ಥಿಕ ಅಂತ ಹೇಳುದು. ಲೌಕಿಕ ಬದುಕಿಗೆ ನಾನು ದುಡಿಬೇಕು, ದುಡ್ಡಿದ್ರೆ ಮಾತ್ರ ಚಕ್ಕ ಕೊಡಬೇಕು, ಇಲ್ಲದಿದ್ರೆ ಮೋಸಾಗಿ ಜೈಲಿಗೆ ಹೋಗ್ಬೇಕು. ದೇವರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ತದೆ ಸರ್? ಇದನ್ನೇ ಹೇಳಿ ನನಗೆ. ನಾನು ಪೂಜೆ ಮಾಡಿಸ್ತೇನೆ, ಹೆಂಚ 1 ಕೋಟಿ ವರ ಕೊಂಡು ಬಣ್ಣ 10 ಲಕ್ಷ ಕುಡಿ ತೂಕ ಮಾಡೋದನ್ನು 1 ಕೋಟಿ ಕೊಡಿ.
ದೇವರು ಭಕ್ತಿ ಶ್ರದ್ಧೆ ಎಲ್ಲವುದರಿಂದ ದೇವರಿಗೆ ಶರಣಾಗುವುದು. ಈ ಮನೆಯಲ್ಲಿ ಪೂಜೆ ಮಾಡ್ತೇವೆ, ಮನೆಯಲ್ಲಿ ಪ್ರೇಯರ್ ಮಾಡ್ತೇವೆ. ನಿಮಗೆ ಮಸೀದಿ ಯಾಕೆ, ನಮಗೆ ದೇವಸ್ಥಾನ ಯಾಕೆ, ಚರ್ಚ್ ಯಾಕೆ ಅಂತ ಪ್ರಶ್ನೆ ಹೌದಾ? ಅದು ಸಾಮೂಹಿಕವಾಗಿ ಸೇರಿಸಲಿಕ್ಕೆ ಬಂದಂಥದ್ದು, ಧಾರ್ಮಿಕ ನಂಬಿಕೆ ಅಲ್ಲ. ಅದು ಇಲ್ಲದಿದ್ರೆ ಏನೂ ಆಗುದಿಲ್ಲ. ಮಸೀದಿಗಳು, ದೇವಸ್ಥಾನಗಳು, ಚರ್ಚ್ಗಳು ಇಲ್ಲದಿದ್ರೆ ಧರ್ಮ ಸುತ್ತೋಗ್ತದ? ಇಲ್ಲ. ಅದು ಸಾಮೂಹಿಕವಾಗಿ ಒಂದು ಸೇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಏನೇನು ಆಗಿದೆ ಅದರ ಕಥೆ ನಾನು ಹೇಳುವುದಿಲ್ಲ, ನಿಮಗೆ ಗೊತ್ತಿದೆ. ದೇವಸ್ಥಾನಗಳಲ್ಲಿ ಚರ್ಚೆಗಳು, ಮಸೀದಿಗಳು, ಎಕರೆಗಳು, ಜಾಗೆಗಳು, ಕೋರ್ಟುಗಳು, ಕೇಸುಗಳು, ಅದನ್ನು ಎಲ್ಲೆಲ್ಲಿ ಕೊಂಡೋಗಿ ನಿಲ್ಲಿಸಿದ್ದಾರೆ. ನಾವು ಈ ಮೂರ್ತಿ ಒಟ್ಟಿಗೆ ಅನುಸಂಧಾನ ದೇವಸ್ಥಾನಕ್ಕೆ ಹೋಗುವುದು ಯಾಕೆ? ಅಲ್ಲಿ ದೇವರಿಗೆ ಶರಣಾಗತಿ ಆಗಬೇಕು ಅಂತ. ಅಲ್ಲಿ ಸಾಮೂಹಿಕ ಹೋದಾಗ ಲಾಭ ಏನು ಅಂತಂದ್ರೆ, ಆ ದೇವರ ಮೂರ್ತಿಯ ಎದುರು ಬಂದವರು ಎಲ್ಲರೂ ದೇವರಿಗೆ ಸಮಾನರು. ಅಲ್ಲಿ ಬಂದವರೆಲ್ಲರಿಗೂ ದೇವರು ಸಮಾನ. ಎರಡು, ಅಲ್ಲಿ ಹೋದವರಿಗೆ ದೇವರೆಲ್ಲರಿಗೂ ಒಂದೇ ಅವರಿಗೆ, ಅವ ಎಲ್ಲರೂ ಒಂದೇ ಕಣ್ಣಲ್ಲಿ ನೋಡು. ನಾವಲ್ಲಿದ್ದವರಿಗೆಲ್ಲರಿಗೂ ದೇವರು ಒಂದೇ. ನಾನು ಶರಣಾಗತಿಯಾಗಿ ಹೋಗುವವ ನನ್ನ ಎಲ್ಲ ಹರಿಷತ್ವ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರದ ಹರಿಷತ್ವರ್ಗದ ಭಾವಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿಕೊಂಡು ದೇವರೇ ಓ ಸತ್, ಆ ಶಕ್ತಿ. ಮತ್ತೆ ಈ ದೇವರಿಗೆಲ್ಲವೂ ಏನು ಹೇಳಿ, ಗಣಪತಿ, ಈಶ್ವರ, ನಾರಾಯಣ, ದುರ್ಗೆ, ಇದೆಲ್ಲವೂ ಕೂಡ ಒಂದು ಪ್ರತಿಮೆ. ಯಾವುದರ ಪ್ರತಿಮೆ? ಶೂನ್ಯದ ಪ್ರತಿಮೆ. ಅದಕ್ಕೆ ಆಕಾರ ಇಲ್ಲ, ನಿರಾಕಾರ, ನಿರ್ಗುಣ. ಅದರ ಒಂದು ಪ್ರತಿಮೆಯನ್ನು ನಮಗೆ ಆ ಶೂನ್ಯದಲ್ಲಿ ಹೋಗಿ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲಲ್ಲ. ಅದಕ್ಕೆ ಒಂದು ಏನೋ ಒಂದು ನಿರ್ಮಿಸಿಕೊಂಡು ಅದರ ಎದುರಿಗೆ ಪ್ರೇರಣೆ ಮಾಡುದು. ಅದು ಅಂತಿಮ ಅಲ್ಲ, ಅಂತಿಮ ಅದುವೇ. ಮತ್ತೆ ಮತ್ತೆ ನಾನು ಹೇಳ್ತೇನೆ, ನೀವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದಾಗ ಮಾತ್ರ ಇದು ಅರ್ಥ ಆಗುವುದು. ಹಾಗಾಗಿ ಈ ಧರ್ಮದ ಆಚರಣೆಗಳು ನಮ್ಮ ದೇವಸ್ಥಾನ ಅಥವಾ ವೈಯಕ್ತಿಕ ಏನು ಪೂಜೆ ಪುನಸ್ಕಾರಗಳು ಉಂಟಲ್ಲ, ಅದು ಸ್ಪಷ್ಟವಾಗಿ ವೇದಾಂತಕ್ಕೆ ಸಲ್ಲುತ್ತದೆ, ಆಧ್ಯಾತ್ಮಿಕಕ್ಕೆ ಸಲ್ಲುತ್ತದೆ, ಲೌಕಿಕಕ್ಕೆ ಸಲ್ಲುವುದಿಲ್ಲ. ಇದಕ್ಕೆ ಬಗ್ಗೆ ಕೆಲವರು ತಕರಾರಿದ್ರೆ ನನ್ನ ಆಕ್ಷೇಪ ಏನಿಲ್ಲ, ಇದು ನನ್ನ ಅಭಿಪ್ರಾಯ ಅಲ್ಲಲ್ಲ. ನಾನು ಹೇಳಿ ಸಾರ್ವಜನಿಕವಾಗಿ ಹೇಳುದು, ಈಗ ಯಾರಾದ್ರೂ ಒಬ್ಬ ನನ್ನ ಹತ್ರ ಬಂದು ನಾಳೆ ಹೆಗ್ಡೆರೆ ಎಲ್ಲರಿಗೆ ಮಿನಿಸ್ಟರ್ ಆಫ್ ಯೋಗ ಉಂಟು, ಹೋಮವನ್ನು 10 ಲಕ್ಷ ಕೊರಲೆ ನಾನು ಮಾಡಿಸುವುದಿಲ್ಲ ಅಂತೇಳಿ. ನನಗೆ ಏನು ಡಾಕ್ಟರ್ ಹೇಳ್ತಾರೆ ಹುಷಾರಿಲ್ಲ, ಜಾಗ್ರತೆ ಮಕ್ಕಳೇ ಇರಂತೇಳಿ ನಾನು ಆಸ್ಪತ್ರೆಗೆ ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ನನಗೆ ಏನು ಕೊಡು ಅಂತ, ತನ್ನೋದಂತಿ ಪ್ರಚೋದಯ, ನನಗೆ ಪ್ರಚೋದನೆಯನ್ನ ಕೊಡುವ ದೇವ, ನನಗೆ ಒಳ್ಳೆಯದನ್ನ ಮಾಡು. ಅದನ್ನು ಕೇಳುವುದು, ಅದನ್ನು ಕೇಳಬೇಕು. ಯಾಕೆ ಹೇಳಿ, ನಾನೇ ಅಲ್ಲಲ್ಲ. ಸರ್ವ ಆತ್ಮಾನ ಏನು, ಸರ್ವ ಆತ್ಮಗಳಲ್ಲೂ ಭೂತ ಇದೆ, ಸರ್ವಭೂತಗಳಲ್ಲೂ ಆತ್ಮವನ್ನು ನೋಡಬೇಕು. ಅಂದ್ರೆ ನಿಮ್ಮಲ್ಲೂ ಆ ದೇವರ ಅಂಶ ಇದೆ, ಇವರಲ್ಲೂ ಆ ದೇವರ ಅಂಶ ಇದೆ, ಎಲ್ಲರಲ್ಲೂ ಆ ದೇವರ ಅಂಶ ಇದೆ ಹೇಳಿದ ಮೇಲೆ ನೀವು ಬೇರೆ ಬೇರೆ ಹೇಳುವುದು ಹೇಗೆ? ಹಾಗೆ ಹೇಳಿದೆ ಅಂತಾದ್ರೆ ನನ್ನ ವೇದ ಧರ್ಮವನ್ನು ಉಲ್ಲಂಘನೆ ಮಾಡಿದಾಗಲ್ವ ನಾನು ಹೇಳಿದ್ರೆ, ಇದು ಯಾರು ಈ ಮಂತ್ರಗಳು ವೇದದಲ್ಲಿ ಇಲ್ಲ ಅಂತ ಹೇಳಿದ್ರೆ ನನ್ನ ಚಾಲೆಂಜ್. ನನ್ನದು ಯಾವುದೂ ಅಲ್ಲ, ವೇದದಲ್ಲಿ ಮಂತ್ರ ಸಮಾನ ಮಿತಿ ಸಮಾನಂ. ನಿನ್ನ ಮಂತ್ರಗಳು ಸಮಾನವಾಗಿರಲಿ, ನಿನ್ನ ಧ್ಯೇಯಗಳು ಸಮಾನವಾಗಿರಲಿ, ನಿನ್ನ ಹೃದಯ ವೈಶಾಲ್ಯತೆ ಸಮಾನವಾಗಿರಲಿ ಹೇಳಿ ವೇದ ಹೇಳಿದ ಮೇಲೆ ನಾನು ಅಸಮಾನತೆಯನ್ನು ಫಾಲೋ ಮಾಡಿದರೆ ನಾನು ಯಾವುದಕ್ಕೆ ವಿರುದ್ಧ ಆದಾಗೇನು? ಆಗ ನಾನು ಧರ್ಮ ವಿರೋಧಿ ಆಗ. ಅಜ್ಯೇಷ್ಠ ಅಕನಿಷ್ಠ, ಯಾರು ಜ್ಯೇಷ್ಠರಲ್ಲ, ಯಾರು ಕನಿಷ್ಠರಲ್ಲ, ಎಲ್ಲರೂ ರುದ್ರನ ಮಕ್ಕಳು, ಭೂಮಿ ತಾಯಿಯೇ ನಮ್ಮೆಲ್ಲರ ತಾಯಿ ಅಂತ ಮತ್ತೆ ವೇದ ಹೇಳ್ತದೆ. ಅಪ್ರತಿ ವೇದ ವದನಾಭಿಮಂತಹ, ಎಲ್ಲ ಭೇದ ಭಾವಗಳನ್ನು ನಷ್ಟಗೊಳಿಸಿದ್ದು ದೇವ. ಇದೆಲ್ಲವೂ ವೇದೋಕ್ತಿಗಳ ಪುರಾಣ ಮತ್ತು ನಾನು ಸೇರಿಸಿಕೊಂಡ ಆಚರಣೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದರಲ್ಲಿ ತಪ್ಪಿರ್ಬೋದು, ಬೇಡದಿರ್ಬೋದು, ನಾನು ಮೂಲಂತ ಹೇಳುವುದು. ಸೊ ಇಷ್ಟೆಲ್ಲ ಇರುವಾಗ ನಾವು ಅಸಮಾನತೆಯನ್ನು ಪ್ರತಿಪಾದನೆ ಮಾಡುವುದು ಹೇಗೆ ಸಾಧ್ಯ?
ಯಾಕೆ ಯಾಕೆ ಬಂತು ಅಂದರೆ ವೇದಾಂತದ ಡಿಗ್ರಿ. ಈ ವೇದಾಂತದ ಜೊತೆಗೆ ಈ ಜೀವನ ಧರ್ಮ. ಎಲ್ಲ ಸಭೆ ಎಂಟ್ರೆನ್ಸ್ ಫೀಸ್ 5,000, 10,000, 25,000. 25,000 ಎಂಟ್ರೆನ್ಸ್ ಫೀಸ್ ಡೈರೆಕ್ಟ್ ವೇದಿಕೆ ಕೈ. ಆ ಧರ್ಮಗುಂಚ ಬಂದಾಗ ఆయన ಪಾದ ಸ್ಪರ್ಶ ಮಾಡ್ಬೋದು, ಪಾದ ಸ್ಪರ್ಶ ಮಾಡ್ಬೋದು. ಅವರಿಗೆ 25,000. ಗಂಟೆಗಟ್ಟಲೆ ವೇದ ಉಪನ್ಯಾಸ, ಅವರ ವೇದಾಂತ ಉಪನ್ಯಾಸ. ಅವರಿಗೆ ಬಂದು ಪಾರ್ಕಿಂಗಲ್ಲೇ ಬಿಟ್ಟು ಹೋಟೆಲಿಗೆ ಹೋಗ್ತಾನೆ, ಕಾರಲ್ಲಿ ಮನೆಯ ಕೆಲಸದವರನ್ನ ಹೊರಗೆ ಕೂರಿಸಿ ಒಳಗೆ ಊಟ ಮಾಡ್ತಾನೆ. ಇದು ಯಾವ ಧರ್ಮ? ಹೋಗಿದ್ದೆ ಅದಕ್ಕೆ ಧಾರ್ಮಿಕ ಉಪನ್ಯಾಸ, ಕೇಳಿದ್ದೇನಲ್ಲ ಧಾರ್ಮಿಕ ಉಪನ್ಯಾಸ ಮಾಡುವುದೆಂಥದ್ದು? ಹೊರಗೆ ಬಂದು ತಾಂಡ್ರೆ ನೆತ್ತರಿಗೆ ಕಷ್ಟ ಮಾಡಿದ್ರೆ ಅದಕ್ಕೆ ಎಂತ ಸಂಬಂಧ ಉಂಟು? ಜೀವನ ಧರ್ಮ ಇಲ್ಲ. ಜೀವನ ಧರ್ಮ ಅದನ್ನೇ ನಾವು ಹೇಳಿದ್ದೇನು, ವೇದದಲ್ಲಿ ಅದನ್ನು ಹೇಳ್ತದೆ. ಒಬ್ಬ ಮನುಷ್ಯನಾಗಿ ನೀನು ಹೇಗಿರ್ಬೇಕು ಹೇಗಿರಬಾರ್ದು ಅಂತ ಹೇಳ್ತದಲ್ಲ, ಕುರಾನಲ್ಲಿ ಹೇಳ್ತಾರಲ್ಲ. ನೀನು ಅಕ್ಕಪಕ್ಕದವರ ಮನೆಯವರೊಟ್ಟಿಗೆ ಹೇಗಿರಬೇಕು, ನೀನು ಸಮಾಜದೊಟ್ಟಿಗೆ ಹೇಗೆ ಇರಬೇಕು, ಬೈಬಲ್ ಹೇಳ್ತದಲ್ಲ. ಇದು ಯಾವುದನ್ನು ನಾವು ಮಾಡುವುದಿಲ್ಲಲ್ಲ ಅಂತ. ಹಾಗೆ ಮಾಡದೇ ಇರದೆ ಕೇವಲ ನಾನು ಪೂಜೆ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಇಲ್ಲಿ ಬೇಡದ್ದನ್ನು ಮಾಡಿದರೆ ಅದು ಜೀವನ ಧರ್ಮದ ಉಲ್ಲಂಘನೆ ಆಯಿತು. ಜೀವನ ಧರ್ಮ ಇಲ್ಲದ ಮೇಲೆ ಅವ ಯಾವ ಧರ್ಮಕ್ಕೆ ಸೇರಿದವ? ನೀವು ಒಬ್ಬ ವಕೀಲರಿದ್ರೆ ಏನೋ ಒಂದು ಅನ್ಯಾಯ ಮಾಡಿಕೊಳ್ಳಿ ಅಂತ ಹೇಳ್ತೀರಿ. ನೀವು ವಕೀಲರು ಏನು ಮಾಡ್ತೀರ? ಒಂದು ಧರ್ಮ. ಒಂದು ಡಾಕ್ಟರ್ ಏನೋ ಬೇಡದ್ದು ಮಾಡ್ತಾರೆ, ಹಾಗಂತ ಹೇಳ್ತೀರಿ ಹೋಗಿ ಡಾಕ್ಟರ್. ಇದು ವೈದ್ಯರ ಧರ್ಮ, ಹೌದಾ? ಒಬ್ಬ ಪತ್ರಕರ್ತ ಇರ್ತಾನೆ ಅಂತ ಇಟ್ಕೊಳ್ಳಿ, ಒಂದು ಪತ್ರಿಕಾ ಧರ್ಮ ಆಗ್ತದೆ. ಹೆಚ್ಚಿನ ಅನುಕೂಲ ಯಾರೊಬ್ಬ ರಾಜಕಾರಣಿ ತಪ್ಪಿ ಮಾಡಿದರೆ ಏನೇನೋ ಮಾಡಿದ್ರೆ ರಾಜಧರ್ಮ ಆಗ್ತದೆ. ಅಂದರೆ ಪ್ರತಿಯೊಂದು ವೃತ್ತಿಗೂ ಧರ್ಮ ಇರುವುದೇ. ಆ ಧರ್ಮ ಯಾವುದು? ಮತ್ತೆ ಅದುವೇ ಧಾರಯತಿ ಇತಿ ಧರ್ಮ. ಒಳ್ಳೆಯ ಗುಣಗಳು, ಒಳ್ಳೆಯ ನಡತೆಗಳು, ಸದ್ವಿಚಾರಗಳು, ಸದುದ್ದೇಶಗಳೇ ಧರ್ಮ. ಅದರಲ್ಲಿ ವೃತ್ತಿಯಲ್ಲಿ ನಾವು ನೋಡಿ, ನಾನು ಕೆಲವು ಈ ಆಧ್ಯಾತ್ಮಿಕ ಗುರುಗಳು ನಾನಲ್ಲಿ ಹೋಗುದಿಲ್ಲ, ವಿಡಿಯೋ ನೋಡ್ತೇನೆ. ಅವ್ರು ಯಾರು ಕೂಡ ಅಲ್ಲಿ ಬರುವ ದೊಡ್ಡ ದೊಡ್ಡ ಆಫೀಸರ್ಸ್ಗಳಿಗೆ ನೀವು ಭ್ರಷ್ಟಾಚಾರ ಮಾಡಿಬಿಟ್ಟು ಹೇಳುವುದಿಲ್ಲ. ನಾನು ಹೌದಾ? ಬಂಡಾಯ ಅಂಗಡಿ ಭ್ರಷ್ಟಾಚಾರದ ವಿರುದ್ಧ ಆಧ್ಯಾತ್ಮಿಕತೆ ಭಾಷಣ ಕೇಳಿದ್ದೇನೆ. ಅಲ್ಲ, ಎಲ್ಲಿಯಾದ್ರು ಯಾವುದಲ್ಲ ಬಿಲ್ಕುಲ್ ಹೇಳುದಿಲ್ಲ. ಅವರ ಪ್ರೇಯರು ಪುರೋಹಿತರುಗಳಿದ್ದಾರೆ. ಪುರೋಹಿತರು ಹಾಗೆ ಬ್ರಾಹ್ಮಣರಲ್ಲ, ಪುರೋಹಿತರು ಎಲ್ಲ ವರ್ಗದಲ್ಲೂ ಪುರೋಹಿತರು. ಯಾರು ಪೂಜೆ ಮಾಡಿಸ್ತಾರೋ ದೇವರು ಮತ್ತೆ ನಮ್ಮ ನಡುವೆ ಬರುವವ ಪುರೋಹಿತ. ಸಾಧರು ಇರ್ಬೋದು, ಮೌಲ್ಯ ಇರ್ಬೋದು, ಭಟ್ರು ಇರ್ಬೋದು. ಈಗ ನಮ್ಮ ಮನೆಗಳಲ್ಲೆಲ್ಲ ಅವರು ಇದನ್ನ ಹೇಳ್ತಾರೆ, ಏನು ಉಪದೇಶ ಕೊಡ್ತಾರಲ್ಲ, ಆಗ ನೀನು ಭ್ರಷ್ಟಾಚಾರ ಮಾಡಬೇಡ, ನೀನು ಸುಳ್ಳನ್ನ ಹೇಳಬೇಡ, ನೀನು ಕುಡಿದು ಬಂದು ಮನೆಯಲ್ಲಿ ಬಂದು ಹೆಂಡತಿಗೆ ಹೊಡೆಯಬೇಡ, ನೀನು ಯಾರ್ಯಾರಿಗೂ ಟೋಪಿ ಇಟ್ಟು ಬದುಕಬೇಡ. ಇಂಥದ್ದನ್ನ ಈ ಧರ್ಮಶಾಸ್ತ್ರ ಪಂಡಿತರು ಯಾಕೆ ಹೇಳುತ್ತಿಲ್ಲ ಅಂತ ನನ್ನದು ಮೂಲಭೂತ ಪ್ರಶ್ನೆ. ನಾನು ಧಾರ್ಮಿಕ ಭಾಷಣ ಮಾಡಬೇಕಂತ ಹೇಳಬೇಕಲ್ಲ. ಯಾಕಂದ್ರೆ ಧರ್ಮ ಹೇಳಿದ್ರೆ ಅದನ್ನು ಸತ್ಯ ಅಧ್ಯಾಯ ಪ್ರವಚನೆ ಅಂತ, ಸತ್ಯದಲ್ಲಿ ಬದುಕು, ಧರ್ಮದಲ್ಲಿ ಬದುಕು, ಸತ್ಯದಲ್ಲಿ ಬದುಕು, ಧರ್ಮದಲ್ಲಿ ಬದುಕು, ಎಲ್ಲರನ್ನು ಒಟ್ಟಾಗಿ ಸೇರಿಸಿಕೊಂಡು ಹೋಗುವಂತ ಸಾರಿ ಹೇಳಿರುವಾಗ ನಾನು ಇದನ್ನು ಬಿಟ್ಟು ಎಂತ ಧರ್ಮವನ್ನು ಬೋಧಿಸುವುದು? ಜೀವನ ಧರ್ಮ ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಳ್ಳೆ ಹುದ್ದೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಬೇಡದೆಲ್ಲ ಮಾಡಿ ಅಲ್ಲಿ ಈಗ ಒಂದು ಡೊನೇಷನ್ ಕೊಟ್ಟ ಕೂಡಲೇ ಮುಗಿತ. ಆ ಧರ್ಮಕ್ಕೂ ಅವ್ರಿಗೆ ಏನಾದ್ರು ಸಂಬಂಧ ಉಂಟಾಗಿ ಅವ್ರಿಗೆ ಆ ದುಡ್ಡು ಬಂದದೇ ಅಂತ ಕೇಳಬೇಡಿ ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಅಂದ್ರೆ ಧರ್ಮ ಮತ್ತು ವೇದಾಂತ ಒಂದು ಕಡೆ, ಧರ್ಮ ಮತ್ತು ಜೀವನ ಧರ್ಮ, ವೃತ್ತಿ ಧರ್ಮ. ಪ್ರತಿಯೊಂದು ಪ್ರೊಫೆಷನಲ್ಲಿಗೂ ಒಂದು ಧರ್ಮ ಇರ್ತದೆ, ಒಟ್ಟು ವ್ಯಕ್ತಿತ್ವಕ್ಕೊಂದು ಧರ್ಮ ಅಲ್ವಾ? ಈಗ ನಾನು ಇಷ್ಟೆಲ್ಲ ಭಾಷಣ ಮಾಡಿ ಇಲ್ಲಿ ಕೆಳಗಡೆ ಬಾರು ಎಂಟ್ರೆನ್ಸಲ್ಲಿ ನೋಡಿ ಫುಲ್ ಟೈಟ್ ಆಗಿ ರೋಡಲ್ಲಿ ಬಿಟ್ಟರೆ ಅದು ಎಂಥ ಧರ್ಮ ಇದು?
ಹೇಳುದು ಅಲ್ಲೋ, ಹೇಳುವುದೆಲ್ಲ ಹೇಳಿ ಅಂದ್ರೆ ನಮ್ಮ ನಡವಳಿಕೆಗಳೇ ಧರ್ಮ, ಒಳ್ಳೆಯ ಗುಣಕ್ಕೆ ಧರ್ಮ ಅಂತ ಇನ್ನೊಂದು ವ್ಯಾಖ್ಯಾನ ಸರಳವಾಗಿ. ಹಾಗಾಗಿ ಈ ಏನು ಗೊಂದಲಗಳಿದೆ, ಧರ್ಮ ವೇದಾಂತವನ್ನ ಎಲ್ಲರೂ ಮುಸ್ಲಿಮರಿರಲಿ, ಕ್ರಿಶ್ಚಿಯನ್ರಿರಲಿ, ಸಿಖ್ ಇರಲಿ, ಹಿಂದೂ ಇರಲಿ, ಫಾರ್ಸಿ ಇರಲಿ, ಆ ವೇದಾಂತವನ್ನು ನಾವು ಸ್ವಲ್ಪ ತಿಳಿದುಕೊಳ್ಳದಿದ್ದರೆ ಅದು ಪರಿಪೂರ್ಣತೆ ಅಲ್ಲ. ಇದು ನಾನು ಕಂಡುಕೊಂಡ ಸತ್ಯ. ಹಾಗೆ ನಿಮ್ಮ ಮೇಲೆ ಹೇರುವುದಿಲ್ಲ. ಯಾಕೆ ಹೇರುವುದಿಲ್ಲ? ಹೇರಬಾರದು. ಹಿಂದೂ ಧರ್ಮ, ನನಗೆ ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ತುಂಬ ಮಾತಾಡೋದು ನಾನೇನು ತಿಳ್ಕೊಂಡಬಾರದು. ನನ್ನ ಧರ್ಮದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೇನೆ ಮಾತಾಡ್ತೇನೆ. ಹೇರುವಿಕೆ, ಹಿಂದೂ ಧರ್ಮ ಹೇರುವಿಕೆಯನ್ನು ವಿರೋಧಿಸುತ್ತದೆ. ಹೇರುವಿಕೆ ಅಂದರೆ ಅಂತ ಹೇಳಿ ಗೊತ್ತಾಯ್ತಾ? ಅಂದ್ರೆ ಇಂಪೋಸ್ ಮಾಡಿ ನಿಮ್ಮ ತಲೆ ಮೇಲೆ ಹೀಗೆ ನೀನು ಮಾಡಬೇಕು ಒತ್ತಾಯ, ಅದನ್ನ ಒಪ್ಪುವುದಿಲ್ಲ. ಒತ್ತಾಯದಿಂದ ಮಾಡಿಸುವುದು, ಮಾಡಿಸುವುದು, ಅದನ್ನ ಹಿಂದೂ ಧರ್ಮ ಒಪ್ಪುವುದಿಲ್ಲ. ಹಿಂದೂ ಧರ್ಮ ಏನು ಅದು ವೆರಿ ಕ್ಲಿಯರ್ ಇದೆ. ನಾನು ಹೇಳಿದ್ದನ್ನ ನೀನು ಯೋಚನೆ ಮಾಡು. ಏನು? ನಾನು ಹೇಳಿದ್ದನ್ನ ನೀನು ಯೋಚನೆ ಮಾಡಿಯೇ ಇನ್ನೊಬ್ಬರ ಮೇಲೆ ಹೇರಬಾರದು ಹೇಳುದು. ಅದರಲ್ಲಿ ಯಾಜ್ಞವಲ್ಕ್ಯರ ಸ್ಮೃತಿಯಲ್ಲಿ ಅವ್ರು ಹೇಳ್ತಾರೆ, ನಾನು ಹೇಳಿದ್ದನ್ನ ಕಾಲ ಕಾಲಕ್ಕೆ ನೀವು ಬೇಕಾದಾಗ ಸರಿ ಮಾಡಿಕೊಳ್ಳಿ, ಇದು ಅಂತಿಮ ಅಂತ ಕೂತ್ಕೊಳ್ಬೇಡಿ. ವೇದ ಏನು ಹೇಳ್ತದೆ? ನಾನು ಹೇಳಿದ್ದನ್ನ ನೀನು ಯೋಚನೆ ಮಾಡಬೇಕು. ಋಷಿಗಳು ಹೇಳಿದ್ದು ಅದನ್ನ, ನಾನು ಹೇಳಿದ್ದನ್ನ ನೀವು ಯೋಚನೆ ಮಾಡಿ, ಯೋಚನೆ ಮಾಡಿ ಮತ್ತೆ ಅನುಷ್ಠಾನ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹಾಗಾಗಿ ಹೇರುವಿಕೆ ಅಲ್ಲ. ಈಗ ಏನಾಗಿದೆ ಧರ್ಮದ ಹೆಸರಿನಲ್ಲಿ ಆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇದ್ದಾರೆ. ಯಾರ ಕಣ್ಣಿಗೆ ಲೆಕ್ಕ ಮಾಡ್ಕೋ, ಅದು ಯಾರೋ ಒಂದು ಧಾರ್ಮಿಕ ಭಾಷಣ ಮಾಡುವುದಂತೆ. ಅವ್ರು ಹೇಳುತ್ತೆ ಹಿಂದೂ ಧರ್ಮ, ಅದು ಹೇಳಿದಾಗ ನಾವು ಕೇಳಬೇಕು. ಅವರು ಹಿಂದೂ ಧರ್ಮದ ಪ್ರತಿನಿಧಿಗಳಾಗಿ ಬಿಟ್ಟಿದ್ದಾರೆ. ಅರೆ ಬಾಬಾ, ಸ್ವಾಮಿ ವಿವೇಕಾನಂದರು ನನ್ನ ಹಿಂದೂ ಧರ್ಮದ ರಾಯಭಾರಿ. ಶಂಕರ ಮತ್ತು ರಾಮಾನುಜಾಚಾರ್ಯರು ಅದರ ವೇದಾಂತವನ್ನು ಹೇಳಿದಂತೆ ನೆಲ ಇದು. ಬಸವಣ್ಣನವರು, ಕನಕದಾಸರಂತ ಸಂತ ಪರಂಪರೆ ಇರುವವರು ಈ ಸಂಕೇತಗಳಿಗೆ ಜಗಳ, ಈ ಸಿಂಬಲ್ ಸಿಂಬಲ್ ಅಲ್ವಾ, ಇದಕ್ಕೆ ಜಗಳ, ಇದಕ್ಕೆ ಹೊಡೆದಾಟ, ಇದಕ್ಕೆ ಬಡಿದಾಟ. ಇವರು ವೇದಾಂತ ಕೇಳಿ ಜೀವನ ಧರ್ಮ ಕೇಳಿದ್ರೆ ಗೊತ್ತಿಲ್ಲ. ಈಗ ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಯಾವುದೇ ಧರ್ಮ ಇರಲಿ, ಅದು ನಂಬಿಕೆ. ಇಲ್ಲಿ ಒಂದು ಇನ್ನೊಂದು ಹೇಳಿಬಿಡ್ತೇನೆ, ನಂಬಿಕೆ ಹೇಳುವಾಗ ಮೂಢನಂಬಿಕೆ, ನಂಬಿಕೆ ಜಗಳ ಒಂದು ಅಲ್ವಾ? ಅದನ್ನು ವಿಜ್ಞಾನವಾಗಿ ಯಾವುದು ಸರಿಯಲ್ಲ, ಇವೆಲ್ಲ ಮೂಢನಂಬಿಕೆ ಅಂತ ನಾನು ವಿಶ್ಲೇಷಣೆ ಮಾಡೋದು ವೆರಿ ಸಿಂಪಲ್ ಆಗಿದೆ. ನಾವು ಯಾರೇ ಒಬ್ಬ ದೇವರನ್ನು ನಂಬುವುದು, ನನ್ನಷ್ಟಕ್ಕೆ ನಾನು ಆರಾಧನೆ ಮಾಡುವುದು ಮತ್ತು ಬೇರೆಯವರನ್ನ ಶೋಷಣೆ ಮಾಡದೆ, ಅಸಮಾನತೆಯಿಂದ ನೋಡದೆ, ಅಸ್ಪೃಶ್ಯತೆಯಿಂದ ನೋಡದೆ ನಾನು ನನ್ನಷ್ಟಕ್ಕೆ ಯಾವ ಆರಾಧನೆ ಮಾಡಿದ್ರು ಅದು ನಂಬಿಕೆ. ನಾನು ಬೇಡದನ್ನೆಲ್ಲ ಹೇಳಿ, ಉದಾಹರಣೆಗೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ವಿಡಿಯೋ ನೋಡಿದ್ದೀನಿ, ಸಖತ್ ತಮಾಷೆ ಆಗ್ತದೆ. ಯಾರೋ ಒಬ್ಬ ಹಾಕಿದಂತೆ ಈ ಹೆಣ್ಣು ಮಕ್ಕಳು, ಮದುವಾದ ಹೆಣ್ಣು ಮಕ್ಕಳು 2 ಸೀರೆ, ಒಂದು ತೆಂಗಿನಕಾಯಿಯನ್ನು ಕೊಂಡೋಗಿ ಅವರ ಅಣ್ಣ ತಮ್ಮನಿಗೆ ಕೊಡಬೇಕು, ಆಗ ಆ ಕುಟುಂಬಕ್ಕೆ ಒಳ್ಳೇದಾಗ್ತದೆ ಅಂತ ಯಾರೋ ಹೇಳಿದ್ದಾರೆ ಅನ್ನೊಂದು ಆಗಿರುತ್ತೆ. ನೀವು ನಂಬಿ ಬಿಡಿ, ಫ್ಯಾಕ್ಟ್. ಹುಬ್ಬಳ್ಳಿಯಲ್ಲಿ ಲಾಠಿ ಚಾರ್ಜ್, ಬಟ್ಟೆ ಅಂಗಡಿ ಸೀರೆ ತಗೊಂಡಿದ್ದು ಫುಲ್. ರಾತ್ರಿ ಬೆಳಗಾಗುವಾಗ ಹುಬ್ಬಳ್ಳಿಯ ಸೀರೆಗಳೆಲ್ಲ ಸೋಡವು. ಇದನ್ನು ಯಾರು ಮಾಡಿರ್ಬೋದು ಅಂತ ಅಂದಾಜು ಮಾಡಿ? ಬಟ್ಟೆ ಅಂಗಡಿಯವರೇ ಮಾಡಿರ್ತಾರೆ. ಯಾರು ನನ್ನಂತ ಹಿಡಿದು ಬಾಟ್ಲಿಯಲ್ಲಿ ಕಾಸು ಕೊಡ್ತಿರ್ತಾರೆ, ನಮ್ಮ ಹಾಕಿರ್ತಾನೆ. ಇನ್ನೊಂದು ಬಂದಿತ್ತು, ನಿಂಬೆ ಹಣ್ಣನ್ನು ಕೊಯ್ದು ಅದರ ಒಳಗೆ ಬತ್ತಿ ಇಟ್ಟು ಅದರ ಆರತಿ ಮಾಡಿ ನೀವು ಯಾವುದೊಂದು ಕೆರೆಯಲ್ಲಿ ಬಿಡಿ ಅಂತ. ಇದು ಅದೇನು ಹುಬ್ಬಳ್ಳಿಯಲ್ಲಿ ಆಗುತ್ತೆ. ನಿಂಬೆ ಹಣ್ಣೆ ಇಲ್ಲ ಮಾರ್ಕೆಟಲ್ಲಿ, ಒಂದು ₹100 ಒಂದು ನಿಂಬೆ ಹಣ್ಣು. ಅಂದರೆ ಇದು ಮೂಢನಂಬಿಕೆ. ನನ್ನಷ್ಟಕ್ಕೆ ನಾನು ಪ್ರೇಯರ್ ಮಾಡುವುದು, ನೀವು ಮಸೀದಿಗೆ ಹೋಗುವುದು, ನಿಮ್ಮಷ್ಟಕ್ಕೆ ನೀವು ಪ್ರೇಯರ್ ಮಾಡುವುದು, ಅವ್ರ ಬಗ್ಗೆ ಬೈಬಲ್ ಓದುವುದು, ನಾನು ದೇವರಿದ್ದೇನೆ ಅಂತ ನಂಬಿಕೆ, ಅದು ನಂಬಿಕೆ. ಈ ಬೇಡದನ್ನೆಲ್ಲ ಮಾಡ್ತಾ ಇದೆಲ್ಲವೂ ಮೂಢನಂಬಿಕೆಗಳಲ್ಲಿ ಸೇರ್ತದೆ. ಈಗ ವಿಜ್ಞಾನ ಮತ್ತು ಧರ್ಮ ಇದರ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಮಾತಿಗೆ
ನನ್ನ ಧರ್ಮ ವೈಜ್ಞಾನಿಕ. ನಿಜ, ನನ್ನ ಧರ್ಮದಲ್ಲಿ ಎಲ್ಲ ವೈಜ್ಞಾನಿಕ ಎಲ್ಲವೂ ಸುಮ್ಮನೆ ಹೇಳುದು ಮಾತ್ರ. ಅವನಿಗೆ ವಿಜ್ಞಾನ ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಮಾತಾಡುದು ಅದನ್ನ ಧರ್ಮ ನೀವು ಒಪ್ಪಿಕೊಳ್ಬೇಕು ಹೇಳುದುಂಟಲ್ಲ, ಇದು ಅಪಾಯಕಾರಿ. ಇದು ನವ ಹಿಂದುತ್ವ, ನವ ಇಸ್ಲಾಂ. ಇದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಾಗಬಾರದು ಸಮಾಜ ಇದನ್ನ ಪ್ರಶ್ನಿಸಲೇಬೇಕು. ಹೌದಾಗಿ ಧಾರ್ಮಿಕ ಭಾಷಣ ಬಂದಿದ್ಯಾ ಕೇಳಿದೆ. 4 ವೇದಗಳು ಎಷ್ಟು ಅಂತ ಹೇಳಿ ಅವರು. ವೇದ ಅಂದ್ರೇನು, ಉಪನಿಷತ್ ಅಂದ್ರೇನು, ಅರಣ್ಯಕ ಅಂದ್ರೇನು ಹೇಳಿ ನೋಡು. ಆರಾಧನೆ ಅಂದ್ರೇನು, ವೇದಾಂತ ಅಂದ್ರೆ ಹೇಳಿ ನೋಡು. ಮನುಷ್ಯ ಧರ್ಮ ಅಂದ್ರೇನು, ಜೀವನ ಧರ್ಮ ಅಂದ್ರೇನು, ವೃತ್ತಿ ಧರ್ಮ ಅಲ್ಲಿ ಇರುವುದೇ. ಹೊಸದು ಹೇಳುದು ಬೇಡ, ಅಲ್ಲಿ ಇರುವುದನ್ನು ಹೇಳಿ ಅವರು. ಏನು ಹೇಳದೆ, ಏನು ವ್ಯಾಖ್ಯಾನಗಳನ್ನ ಮಾಡದೆ, ಸುಳ್ಳುಗಳನ್ನು ಹೇಳಿ ಅದನ್ನ ರಾಜಕೀಕರಣಗೊಳಿಸ್ತಾ ಇರುವಂತಹ ಹುನ್ನಾರವನ್ನ ಎಲ್ಲ ಸಮುದಾಯದವರು ವಿರೋಧಿಸಿದರು. ಮತ್ತು ನನ್ನ ಧರ್ಮದ ಪಾಲನೆ ಅಂದರೆ, ನಾನು ಮತ್ತೆ ಹೇಳ್ತೇನೆ, ನನ್ನ ಜೀವನ ಧರ್ಮದ ಪಾಲನೆ, ನನ್ನ ವೃತ್ತಿ ಧರ್ಮದ ಪಾಲನೆ. ಯಾಕೆಂದ್ರೆ ಒಂದು ಕಥೆ ಇದೆ. ಒಬ್ಬ ಸನ್ಯಾಸಿ, ಅವನ ಎದುರಿಗೆ ಮನೆಗೆ ಒಂದು ವೇಶ್ಯೆ ಇತ್ತ. ಇವು ಅಲ್ಲಿ ಕೂತ್ಕೊಂಡು ಅವಳ ಮನೆಗೆ ಬರುವುದು, ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ, ಡೈಲಿ ಲೆಕ್ಕ ಬರೀ ಬೆಳಗಿಂದ ಸಂಜೆವರೆಗೆ ಇದೇ ಕೆಲಸ. ಇಬ್ಬರು ಸಾಯ್ತಾರೆ. ಸತ್ತ ಮೇಲೆ ಯಮಧರ್ಮರಾಯನ ಎದುರಿಗೆ ಹೋಗಿ ಕಥೆ ಆಯ್ತಾ, ಇದು ಮತ್ತೆ ನೀವು ಹಿಂದೂ ಧರ್ಮ ಎಂಥದ್ದು, ಅದಕ್ಕೆ ಆಧಾರ ಎಂಥದ್ದು, ಅದಕ್ಕೆ ದಾಖಲೆ ಕೊಡ್ಲಿಕ್ಕೆ ಯಾರು, ಇದು ಕಥೆ. ಅವ ಎಂತ ಮಾಡ್ತಾರೆ, ಚಿತ್ರಗುಪ್ತ. ಆಗ ಆ ವೇಶ್ಯೆಯನ್ನ ಸ್ವರ್ಗಕ್ಕೆ, ಈ ವ್ಯಕ್ತಿಯನ್ನ ನರಕಕ್ಕೆ. ಈ ವ್ಯಕ್ತಿ ಕೇಳ್ತಾನೆ, ನಾನು ಎಂತ ಮಾಡಿದೆ, ವೇಶ್ಯವೃತ್ತಿ ಮಾಡಿದ ನಾನು ನನ್ನದು ಪೂಜೆ ಅವನೆಲ್ಲ ಏನೇನೆಲ್ಲ ಕ್ರಮ ಇದ್ದೇನೆ. ಅದಕ್ಕೆ ಯಮಧರ್ಮ ಹೇಳ್ತಾರೆ, ನೀನು ಮಾಡಿದ್ದು ಮಾತ್ರ, ಅವಳು ಮಾಡಿದ್ದು ಅವಳದು ವೃತ್ತಿ ಧರ್ಮ, ಅವಳ ವೃತ್ತಿಯಲ್ಲಿ ಅವಳ ಕರ್ಮ, ಅವಳ ಕರ್ಮವನ್ನು ಬಂದವರಿಗೆ ಸಮಾಧಾನ ಮಾಡಿ ಕಳಿಸುವುದು ಅವಳ ಕರ್ಮ. ಅದು ಮಾಡಿದರೆ ನೀನು ಮಾಡಿದ್ದೀರಿ ಧರ್ಮ, ನೀನು ಅವಳ ಕರ್ಮವನ್ನು ಲೆಕ್ಕ ಹಾಕಿಕೊಂಡೇ ಜೀವನ ಕಳ್ತೇನೆ. ಲೆಕ್ಕ ಹಾಕಿ ನೀನು ಮಾಡಿದ ಪೂರ ಪಾಪವೇ. ನೀನು ಬೇರೆಯವರ ಪಾಪವನ್ನೇ ಲೆಕ್ಕ ಹಾಕುದಾ, ನೀನೇನು ಮಾಡಿದ್ದೀರಿ? ಈಗ ನಮ್ಮಲ್ಲಿ ಸಮಸ್ಯೆ ಇದೆ, ಎಲ್ಲರೂ ನೀವು ನೋಡಿ ಬೇರೆಯವರಂತೆ ಬೈದೆ ಜೀವನ. ನೀನೆಂತ ಮಾಡಿದ್ದೀರಿ? ನಮ್ಮ ತಪ್ಪು, ನಮ್ಮ ಆತ್ಮಶೋಧನೆ ಆಗಬೇಕು. ನಾನು ನನ್ನ ಆತ್ಮಶೋಧನೆ ಮಾಡಿಕೊಂಡೇ ಈ ಮಾತಾಡಲಿಕ್ಕೆ ಧೈರ್ಯ ಬಂದದ್ದು ನನಗೆ. ನಾನು ತಪ್ಪು ಮಾಡಿದ್ದೇನೆ, ಏನೇನೋ ಮಾತಾಡಿದ್ದೇನೆ, ಅದನ್ನು ಸರಿ ಮಾಡಬೇಕು ಅಂತಾನೆ ಫೀಲ್ಡಿಗೆ ಇರ್ತದೆ. ಹಾಗಾಗಿ ಮೂರ್ತಿ ಪೂಜೆ, ದೇವಸ್ಥಾನಕ್ಕೆ, ಚರ್ಚಿಗೆ, ಮಸೀದಿಗೆ ಹೋಗುವುದು ಅದು ಒಂದು ಭಾಗ ಅಷ್ಟೇ. ಆಮೇಲೆ ನಮ್ಮಲ್ಲಿ ಬೇರೆ ಮೊದಲು ತಪಸ್ಸಿದೆ. ಆ ತಪಸ್ಸು ಎಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ. ಸುಮ್ಮನೆ ಬಾಯಿಗೆ ಮಾತಾಡೋದು, ನಾನು ಯೋಗಿ, ನಾನು ಎಂಥದ್ದು ಪರಮಹಂಸ, ನಾನು ಇನ್ನೊಂದು ಅವಾಗೆಲ್ಲ ಕೊಟೇಶನ್ ಹಾಕೊಂಡು ಟಿವಿಯಲ್ಲಿ ಬರ್ತಾರೆ ಜ್ಯೋತಿಷಿಗಳೆಲ್ಲ. ಅದು ಯಾವ ಕಾಲೇಜಿಂದ ಸಿಗುವ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ, ಅದು ಸಾಧನೆಯಿಂದ ಬರುವುದು. ಯೋಗಿ ಅಂದ್ರೆ ಎಂಥದ್ದು, ಯೋಗಿ ಅಂದ್ರೆ ಎಂಥದ್ದು, ಬಾಲೋನ್ಮಾದ ವಿಷಾದ ಅಂತ. ಭಾವ ಸ್ಥಿತಿಗೆ ಮಕ್ಕಳಾಗಿ ಆಟ ಆಡ್ತಾನೆ, ಮಾನಸಿಕವಾಗಿ ಅವನ್ನೆಲ್ಲ ಮಾಡಿ ಮಕ್ಕಳಾಗಿ ಆಗುವುದು, ಉನ್ಮಾದದ ಸ್ಥಿತಿಗೆ ಹೋಗುವುದು. ನೀವು ನೋಡಿ, ಸರಿಯಾದ ಯೋಗಿಗಳೆಲ್ಲರನ್ನು ಹುಚ್ಚರೆಂದು ಕರೀತಿದ್ರು ಕೆಲವರನ್ನು. ಹೌದಾ? ನಿಮಗೆ ಕತೆ ಕೇಳಿ ನೀವು ಕಲ್ಲು ಹೊಡಿತಿದ್ರು, ಅವರನ್ನು ಹುಚ್ಚ ಅಂತ ಹೇಳ್ತಿದ್ರು ಅಂತ. ಎಲ್ಲ ಧರ್ಮದಲ್ಲೂ ಹುಚ್ಚರ ತರ ಇರ್ತಾರೆ ಅವರು. ಸಂತ ಪರಂಪರೆಯಲ್ಲಿ ಮುಸ್ಲಿಂ ಧರ್ಮದಲ್ಲೂ ಅಂತವರು ಆಗಿ ಹೋಗಿದ್ದಾರೆ, ನಿಮ್ಮ ಶರಣರು ಕೆಲವರು ಆಗಿದ್ದಾರೆ ಅಂತವರು. ಯೋಗಿ ಸ್ಥಿತಿಗೆ ಹೋಗಿ ಆಮೇಲೆ ಆಧ್ಯಾತ್ಮಿಕದ ಸ್ಥಿತಿಗೆ ತಲುಪ್ತಾರೆ. ನಮ್ಮ ಶರೀಫ್ ಸಾಯಿಗಳು, ಯಾವುದೊಂದು ಶಿಶುನಾಳ ಶರೀಫ, ಗೋವಿಂದಾಚ, ಅವರೆಲ್ಲರೂ ಹುಚ್ಚರ ತರ ಇದ್ರು. ಅಂದ್ರೆ ಆ ಫೀಲ್ ಬಂದಿತ್ತು. ಅಂದ್ರೆ ಯೋಗ ಸ್ಥಿತಿಗೆ ಹೋಗುವಾಗ ಅದು ಸ್ಟೆಪ್. ಸನ್ಯಾಸ ಅಂದ್ರೆ ಏನು? ಇದು ತುಂಬ ಉಂಟು. ಒಂದೇ ವರ್ಡಲ್ಲಿ ಹೇಳುವುದಂದ್ರೆ ಎಲ್ಲವನ್ನೂ ಬಿಟ್ಟವ. ಶವಸಮಾನ ಅಂತ ಅವನನ್ನು ಬರೆಯುವ, ಅವ ಹೆಣಕ್ಕೆ ಸಮಾನ ಅಂತ ಆಗುದು. ಅವ ಯಾವುದನ್ನು ಭೂಮಿಯಿಂದ ತೆಗೆದುಕೊಳ್ಳಲಿಕ್ಕೆ ಇಲ್ಲ. ಅವನ ಕೈ ಉಂಟಲ್ಲ ಮುದ್ರೆ, ಹೀಗೆ ಹೋಗ್ಲಿಕ್ಕೆ ಇಲ್ಲ. ಹೀಗೆ ದೇವಿ ಯುದ್ಧದಲ್ಲಿ ನಾನು ಹೇಳುವುದಿಲ್ಲ. ಸಾಧನಗಳ ಬಗ್ಗೆ, ಪಾತ್ರಗಳು, ಮೌಢಿಗಳು ಎಲ್ಲದರದ್ದು ನನಗೆ ಸ್ವಲ್ಪ ಮಾಹಿತಿ ಇದೆ. ಏನಾಗ್ತಾ ಉಂಟು ಅಂತ ಗೊತ್ತಿಲ್ಲ.
ಎಲ್ಲವನ್ನ ನಾವು ನಮ್ಮ ಧರ್ಮ ಸ್ವಚ್ಛವಾಗಿ ಉಳಿಬೇಕು. ನಮ್ಮ ನದಿಯ ನೀರು ಹರಿತಾ ಉಂಟು, ಅದನ್ನ ಕಸ ಹಾಕುವಾಗ ಏನು ಮಾಡ್ತೀರಿ ನೀವು? ಹಾಕಬೇಡ ಕಸ ಅಂತ ಹೇಳುದಿಲ್ವ? ನಾವೀಗ ಹೇಳಿ ಧರ್ಮ ಏನು ಗೊತ್ತು ಮನೆ, ನೀವು ಕಸ ಹಾಕಲಿಕ್ಕೆ ಬರಬೇಡ ಅಂತ. ಇದನ್ನು ಇನ್ನಷ್ಟು ಹಾಳು ಮಾಡಬೇಡಿ. ಅದನ್ನು ನಾವು ಹೇಳ್ಬೇಕಾದ್ರೆ ಪ್ರತಿರೋಧ ನಮ್ಮಿಂದ ಸಮಾಜದಿಂದಲೇ ಬರಬೇಕು. ಮಾನವ ಬಂಧುತ್ವ ವೇದಿಕೆ, ಮಾನವ ಬಂಧುತ್ವವನ್ನೇ ಎಲ್ಲ ಧರ್ಮಗಳು ಸೇರಿದ್ದು. ಈ ವೇದಿಕೆಗಳು ಇವತ್ತು ಧರ್ಮವನ್ನ ಕಲ್ಮಶಗೊಳಿಸ್ತಾ ಇದ್ದಾರೆ. ಅದರಿಂದ ತಪ್ಪು ಸಂದೇಶಗಳು ಹೋಗಿ ಭಿನ್ನಾಭಿಪ್ರಾಯಗಳು ಮೂಡಿ, ಅಸಹನೆಗಳು ಮೂಡಿ, ಪರಸ್ಪರ ಹಿಂಸೆ ಮತ್ತು ಘರ್ಷಣೆಗೆ ದಾರಿ ಆಗ್ತಾ ಇದೆ. ಇದು ಅಲ್ಟಿಮೇಟ್ ಆಗ್ತಾ ಇದೆ. ನನ್ನ ನಿಜವಾದ ಧರ್ಮದ ಫಾಲೋವರ್ ಆದ್ರೆ ಅಲ್ಲಿ ಅವರು ನೀವು ನಿಮ್ಮ ಧರ್ಮದ ನಮ್ಗೆ ಏನು ಸಮಸ್ಯೆ ಇಲ್ಲ. ಅದನ್ನ ಏನೇನೋ ಮಾಡ್ತಾ ಇದ್ದಾರೆ, ಏನೇನೋ ಪ್ರೆಸೆಂಟೇಷನ್ ಮಾಡಿ ಯಾರೇನೋ ಓಡ್ಕೊಳ್ಳುದು, ಯಾರೇನೋ ಸಾಯುದು, ನಮ್ಮ ಆಚರಣೆಗಳಿಗೋಸ್ಕರ ಜಗಳ ಆಗ್ತಾ ಇರುವುದು. ವೇದಾಂತಕ್ಕೆ ಅಲ್ಲ. ಧರ್ಮ ಅಂದ್ರೆ ಜೀವನ ಧರ್ಮವೂ ಇದೆ, ವೃತ್ತಿ ಧರ್ಮವೂ ಇದೆ. ಒಬ್ಬ ಸಾಮಾನ್ಯ ಕೂಲಿಕಾರನಿಗೂ ವೃತ್ತಿ ಧರ್ಮ ಉಂಟು. ಒಬ್ಬ ಸಾಮಾನ್ಯ ಕೂಲಿಕಾರ ದೇವರನ್ನು ನಂಬುತ್ತಾರೆ ಅಂತಾದ್ರೆ ಅವ ಮಾಡುವ ಮೇಸ್ತ್ರಿ ಕೆಲಸದಲ್ಲಿ ಕೂಡ ಅದೇ ಮಾಡಬಾರ್ದು. ಅವ 50 ಸ್ಕ್ವೇರ್ ಫೀಟ್ ಕೆಲಸ ಮಾಡಿ ತನಿಖೆ ದಾಳ ಗೊತ್ತಾಪುಚ್ಚೆ ಅವು 3 ಸ್ಕ್ವೇರ್ ಫೀಟ್ ಬಿಲ್ ಮಲುಗ, ಅದು ಅವನ ವೃತ್ತಿ ಧರ್ಮದಿಂದ ಹೊರಗೆ ಬಂದ ಅಂತ ಅರ್ಥ. ವೃತ್ತಿ ಧರ್ಮದಿಂದ ಹೊರಗೆ ಬಂದ ಅಂತಾದ್ರೆ ಅವ ಧರ್ಮದಿಂದ ಹೊರಗೆ ಇದ್ದಾನೆ ಅಂತ ಅರ್ಥ. ಅವ ಧರ್ಮದಿಂದ ಹೊರಗೆ ಇದ್ದಾನೆ ಅಂತಾದ್ರೆ ಅವ ನಿಜವಾಗಿಯೂ ದೇವರ ಆರಾಧನೆ ಮಾಡಿದ ಯಾವ ಪುಣ್ಯವೂ ಲಭಿಸುವುದಿಲ್ಲ. ಇದು ಜೀವನದ